ಯೋ ನಮಃ ಹರಿ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣ ನಮಸ್ಕೃತ್ಯ ನರಶ್ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾಧಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಏನಾಯಿತು? ಇವಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಸ ಏವಾಯಂ ಮಯಾ ತೇಜ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದುತ್ತಮಂ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅರ್ಜುನ ಒಂದು ಪ್ರಶ್ನೆಯನ್ನು ಮಾಡ್ತಾನಾಗ, ನಾನೇ ಇದನ್ನು ಸೂರ್ಯನಿಗೆ ಹೇಳಿದೆ, ಮುಂದೆಲ್ಲ ಪರಂಪರೆಯಲ್ಲಿ ಬಂತು ಯೋಗ, ಅದೀಗ ಕಾಣೆಯಾಗಿದೆ, ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದಾಗ ಅರ್ಜುನ ಪ್ರಶ್ನೆ ಮಾಡ್ತಾ, ಅಪರಂ ಭವತಃ ಜನ್ಮ ಪರಂ ಜನ್ಮ ವಿವಸ್ವತಃ. ತವ ಜನ್ಮ ಭವತಃ ಜನ್ಮ ಅಪರಂ, ನಿನ್ನ ಅವತಾರ ಈಗಿನದು. ವಿವಸ್ವತಃ ಜನ್ಮ ಪರಂ, ಸೂರ್ಯ ಇದ್ದಿದ್ದು ಹಿಂದೆ. ನಿಮ್ಮ ಮುತ್ತಾತರಿಗೆ ನಾನೇ ಉಪನಯನ ಮಾಡಿಸಿದ್ದು ಅಂತ ಹೇಳಿದರೆ ಸಂಬಂಧ ಏನು ಅಂತ ಸಾಧ್ಯನೇ ಇಲ್ಲ. ಅವರು ಆ ಕಾಲ ಈ ಕಾಲ ಅಂತ ಪ್ರಶ್ನೆ. ಪ್ರೋಕ್ತವಾನಿತಿ. ಆದ್ದರಿಂದ ನಾನು ಹೇಗೆ ಅರ್ಥ ಮಾಡಿಕೊಳ್ಳೋದು ಇದನ್ನು? ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಈ ದೇವರ ಮಹಿಮೆ ಬಗ್ಗೆ ಎಲ್ಲ ಅವತಾರಗಳು ಕೂಡ ಅನಾದಿ ನಿತ್ಯ, ರೂಪಗಳಿಗೆ ಭೇದ ಇಲ್ಲ, ಅದೆಲ್ಲ ಹೇಳ್ತಕ್ಕಂಥ ಮಾತಿದು. ಗೊತ್ತಾಯ್ತಾ? ಇದನ್ನು ಅರ್ಥ ಮಾಡಿಕೊಂಡ್ರೆ ಇದು ದೊಡ್ಡ ಪ್ರಮೇಯ ಬಂದಿರತಕ್ಕಂಥ ಸಂಗತಿ. ಅಪರಂ ಭವತಃ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಆಗ ಮಯಿ ಸರ್ವಾಣಿ ಇತ್ಯುಕ್ತಂ ತನ್ನ ಮಹಾತ್ಮ್ಯಂ ಆದಿತೋ ಜ್ಞಾತುಂ ಪೃಚ್ಛತಿ ಅಪರಮಿತಿ. ಅಪರ ಅಂದರೆ ಏನು? ಪರ ಅಪರ, ಈಗ ಆಗ. ಅಪರ ಆಗಿದ್ದು, ಇವರು ಈಗಿನವನು, ನೀನು ಈಗಿನವನು ಅಂತ ಸೂರ್ಯ ಇದ್ದಿದ್ದು ಆಗ. ಗೊತ್ತಾಯ್ತಾ? ಅಥವಾ ಮೊದಲು ಪರ ಆ ಕಾಲದ್ದು ಈ ಕಾಲದ್ದು, ಹೀಗೆ ಅನೇಕ ಅರ್ಥ. ಪರ ಪೂರ್ಣ ಅಂತ ಅರ್ಥ, ಅವರು ಅಂತ ಅರ್ಥ, ಬೇರೆ ಅಂತ ಅರ್ಥ, ವಿಲಕ್ಷಣ ಅಂತ ಅರ್ಥ. ಇಲ್ಲಿ ಅರ್ಥ ಹರಿದೇವ ಪರ, ಅಲ್ಲಿ ಅರ್ಥ ಬೇರೆ. ಗೊತ್ತೇ, ಅರ್ಜುನಿಗೆ ಗೊತ್ತು. ಅದೇ ಜ್ಞಾನಂತೋಪಿ ವಿಶೇಷಾರ್ಥ ಜ್ಞಾಪನಾಯ. ವಿಶೇಷಾರ್ಥ ತಿಳ್ಕೋಬೇಕು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಮಯಿ ಸರ್ವಾಣಿ ಇತ್ಯುಕ್ತಂ ತನ್ ಮಹಾತ್ಮ್ಯಂ ಆದಿತೋ ಜ್ಞಾತುಂ ಪೃಚ್ಛತಿ ಅಪರಮಿತಿ. ಶ್ರೀ ಭಗವಾನುವಾಚ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ. ಅಲ್ಲೊಂದು ಪ್ರಶ್ನೆ ಬಂತು ನಮಗೂ ಕೂಡ ಈಗ. ಮಯಿ ಸರ್ವಾಣಿ ಕರ್ಮಾಣಿ ಅಂತ ಪ್ರಶ್ನೆ ಕೃಷ್ಣ ಹೇಳಿದ. ಎಲ್ಲ ನನಗೆ ಅರ್ಪಿಸಬೇಕು. ಈಗ ನೀನಿದ್ದೀಯ, ಅನಾದಿ ಕಾಲದಿಂದ ನಡೀತಾ ಇದೆ ಇದು. ಅಂದಮೇಲೆ ಮೊದಲು ಯಾರಿಗೆ ಅರ್ಪಿಸ್ತಾ ಇದ್ರು? ಹಾಗಿದ್ದರೆ
ಮೊದಲು ಬೇರೆ ನೀನು ಈಗಿನವನು, ಅದು ಹಿಂದಿಂದು, ಅದಕ್ಕೆ ನಾನೇ ದೇವರು ಎಲ್ಲ ಕಾಲಕ್ಕೆ ಇರೋಣಂತ ಉತ್ತರ ಸಿಗಬೇಕು ಅದಕ್ಕೆ ಹೇಳಿದ್ದ. ಅಪರಂ ಭವತೋ ಜನ್ಮ ಇದು ಹೇಳಿದ್ರಿಂದ ಆ ವಿಷಯ ನಮಗೆ ಕನ್ಫರ್ಮ್ ಆಗಬೇಕು. ಈಗ ನಮಗೇನಾಯಿತು, ನನ್ನಲ್ಲಿ ಅರ್ಪಣೆ ಮಾಡಬೇಕು ಅಂತ ಕೃಷ್ಣ ಹೇಳಿದನಲ್ಲ, ಅದಕ್ಕೆ ಕೃಷ್ಣಾರ್ಪಣ ವಸ್ತು ಅಂತ ಸರಿ ಹೋಯ್ತು. ನನಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿದ್ರಿಂದ ಕೃಷ್ಣಾರ್ಪಣ ವಸ್ತು ಅಂತ ಹೇಳಬೇಕು ಅಂತ ಆಯ್ತಾನೆ. ಗೊತ್ತಾಯ್ತಾ? ಮುಂದೆ ಕೂಡ ಇನ್ನೊಂದ್ಸಲೂ ಬರುತ್ತಾ ಮಾತು. ಇಷ್ಟೆಲ್ಲ ರೂಪಗಳಿದ್ದರೂ ಕೂಡ ಕೃಷ್ಣಾರ್ಪಣ ವಸ್ತು ಅನ್ನೋ ಪದ್ಧತಿ ಯಾತಕ್ಕೆ ಬಂತು ಅಂತ ಪ್ರಶ್ನೆ. ಜನ ಏನು ಹೇಳ್ಬೋದು ಬೇಕಾದ್ರೆ ಹೇಳಿದರೆ, ಅಲ್ಲ ಕೃಷ್ಣಾವತಾರ ಆದಮೇಲೆ ಬಂತು ಆದ್ದರಿಂದ ಹೇಳಿದರು ಅಂತ ಒಂದು ಉತ್ತರ ಕೊಡಬಹುದು. ಆದರೆ ಕೃಷ್ಣರೂಪ ಯಾವಾಗಲಿರೋದು ಈ ಮಧ್ಯೆ, ಈಗ ಹುಟ್ಟಿದ್ದಲ್ಲ ಅದು ಎಲ್ಲ ಕಾಲಕ್ಕೂ ಕೃಷ್ಣಾರ್ಪಣ ಅಂತಲೇ ಹೇಳ್ತಾ ಇದ್ರು ಅಂತ ಅರ್ಥ. ಏನ ಎಲ್ಲ ರೂಪನೂ ಇದ್ದರು, ಅದರಲ್ಲೂ ಕೂಡ ನಮಗೆ ಹತ್ತಿರದ ರೂಪ ಕೃಷ್ಣ ಅಂಬೋದು ಒಂದು, ಮತ್ತು ಸ್ಪೆಸಿಫಿಕ್ಕಾಗಿ ತಾನು ಅಂತ ಹೇಳಿದ್ದರಿಂದ ನನಗೆ ಅರ್ಪಿಸುವಂಥ ಆ ರೂಪಕ್ಕೆ ಹೇಳಿದ್ದರಿಂದ ಸ್ಪೆಷಲ್ ಅದು. ಈ ರೂಪಕ್ಕೆ ವಿಶೇಷ, ದೇವರಲ್ಲಿ ಭೇದ ಇಲ್ಲ, ಏನಿದೆ ವಿಶೇಷ, ಈ ರೂಪಕ್ಕೆ ಅರ್ಪಿಸಬೇಕು ಅಂತ ಅರ್ಥ. ಯಾಕೆ ನಮಗೆ ಎರಡು ಬೇಕು ಅರ್ಪಣೆ ಮಾಡಬೇಕಾದ್ರೆ. ಅರ್ಪಣೆ ಉದ್ದೇಶ ಏನೀಗ ಅಂತ ಪ್ರಶ್ನೆ ಈಗ. ಕೃಷ್ಣ ಅದರ ಉತ್ತರ ಇದೆ. ಕೃಷ್ಣ 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 ಅಂದರೆ ಪಾಪಗಳಿಂದ ಪರಿಹಾರ ಮಾಡ್ತಾನೆ, ಆನಂದವನ್ನು ಕೊಡ್ತಾನೆ. ಗೊತ್ತಾಯ್ತಾ? ಅಂದರೆ ದೇವರ ಹೆಸರು ಕೃಷ್ಣ ಅಂಬೋದು ಬ್ರಹ್ಮ ಅಂತ ಅರ್ಥ. ಅರ್ಪಣೆ ಮಾಡು, ಅದಕ್ಕೆ ಅರ್ಪಣೆ ಮಾಡೋದ್ರಿಂದ ಅರಿಷ್ಟ ನಿವೃತ್ತಿ ಆಯ್ತು, ಇಷ್ಟ ಪ್ರಾಪ್ತಿ ಆಗುತ್ತೆ ಅಂತ ಅರ್ಥ. ಎಲ್ಲ ಪದಗಳಿಗೆ ಅರ್ಥ ಇದ್ದರೂ ಕೂಡ ನೇರ ಅರ್ಥ ಬರೋದರಿಂದ, ಹೆಚ್ಚು ಸುಲಭ ಬರೋದರಿಂದ ಅದಕ್ಕೆ ಹೇಳಿ ಅಂತ ಅರ್ಥ. ಹಾಂ 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 ಏನು ನನಗೆ ಅರ್ಪಣೆ ಮಾಡೋದು ಹೇಳಿದ್ದಾನೆ ಆದರೆ ಹೇಳಬೇಕು, ಇದನ್ನು ಒತ್ತಿ ಹೇಳ್ತಾರೆ. ಗೊತ್ತಾಯ್ತಾ? ಮತ್ತು ಇದು ವಿಶೇಷ ಅಂದರೆ ಎಲ್ಲ ದೇವತೆಗಳು ಸಾಧನೆಗೆ ಅವತಾರ ಮಾಡಿದ ರೂಪಗಳು ಎರಡು, ಒಂದು ರಾಮರೂಪ, ಕೃಷ್ಣರೂಪ. ಮತ್ಸ್ಯಾದಿ ಬೇರೆ ಅವತಾರಗಳಲ್ಲಿ ಎಲ್ಲ ದೇವತೆಗಳ ಅವತಾರವನ್ನು ಮಾಡಿಲ್ಲ. ಗೊತ್ತಾಯ್ತಾ? ಎಲ್ಲ ದೇವತೆಗಳು ಒಟ್ಟಿಗೆ ಅವತಾರ ಮಾಡಿ, ಎಲ್ಲ ರಾಕ್ಷಸರು ಕೂಡ, ಎಲ್ಲ ದೇವತೆಗಳು ಎಲ್ಲ ರಾಕ್ಷಸರು ಬೆಸ್ಟ್ ಟೀಮ್ ಇತ್ತು ಕಾಲ ಅಂತ ಹೇಳ್ತಾರಲ್ಲ, ಆ ಥರ ಆ ರೀತಿ ಇದ್ದಿದ್ದು. ಮುಂದೆ ಎಲ್ಲ ಕಡೆಗೂ ಕೂಡ ಕಲಿಕೆ ಅವತಾರ ಕುಡಿದಲ್ಲ ಮತ್ತೆ ಹುಟ್ಟೋ ಬರೋದಿಲ್ಲಲ್ಲ. ಈ ಅವತಾರಕ್ಕೊಂದೇ ಸ್ಪೆಷಲ್ ಎರಡು ಅವತಾರಕ್ಕೆ. ಅದರಲ್ಲೂ ಕೂಡ ಯಾವುದು ಇಂಪಾರ್ಟೆಂಟ್ ಅಂದರೆ ಕೃಷ್ಣ ಅವತಾರ. ಯಾತಕ್ಕೆ? ಸೆಕೆಂಡ್ ಇನ್ನಿಂಗ್ಸ್ ಇದ್ದಾಗ ಅಲ್ಲೆಲ್ಲ ದೇವರು ಮತ್ತೆ ಬಂದರು. ಆಚೆ ಹಿಂದೆ ನಿರ್ಣಯ ಮರಿಬಾರ್ದು. ರಾಮಾವತಾರದಲ್ಲಿ ಎಲ್ಲ ಸಾಧನೆ ಮಾಡಿದರು. ಯಾರು ಹೆಚ್ಚು ಸಾಧನೆ ಮಾಡಿದರೂ ಅವ್ರ ಮುಂದೆ ಕೃಷ್ಣಾವತಾರದಲ್ಲಿ ಕಳ್ಕೊಂಡ್ರು. ಬಲರಾಮಾದಿಗಳು ಕಳ್ಕೊಂಡ್ರು, ಸ್ವಲ್ಪ ಬೆಳೆಸ್ಕೊಂಡ್ರು, ಕಳ್ಕೊಂಡ್ರು. ಯಾರು ಕಡಿಮೆ ಮಾಡಿದ್ರು ಹೆಚ್ಚು ಮಾಡಿಕೊಂಡ್ರು. ಅಲ್ಲಿ ವಾಲಿ ಮಾಡಲಿಕ್ಕಾಗಲಿಲ್ಲ, ಅರ್ಜುನನಾಗಿ ಮಾಡಿದ. ಸುಗ್ರೀವ ಹೆಚ್ಚು ಮಾಡಿದ್ದ, ಕಡಿಮೆ ಮಾಡಿಕೊಂಡ. ಇದು ಎರಡು ಎಕ್ಸಾಂಪಲ್ಸ್ ಸಾಕು ನಮಗೆ. ಇದೇ ರೀತಿಯೇ ಎಲ್ಲರದ್ದಾಗಿರೋದ್ರಿಂದ ಅವತಾರ ಕೃಷ್ಣಾವತಾರ ಮೋಸ್ಟ್ ಡೆಸಿಸಿವ್ ಅವತಾರ ಆಯಿತು. ಸಾಧನೆಗೆ ಅತ್ಯಂತ ಮುಖ್ಯವಾದ ಅವತಾರ ಯಾವುದು? ಕೃಷ್ಣಾವತಾರ. ಅದಕ್ಕೇ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಬರಲಿಕ್ಕೆ ಅದೇ ಕಾರಣ. ಇನ್ನೂ ಕೆಲಕ್ಕೆ ಹೇಳ್ಬೋದು. ಇವತ್ತು ಕಲಿಕೆ ಜಯಂತಿ ಈಗಲೂ ಪಂಚಾಂಗದಲ್ಲಿ ಹಾಕ್ತಾರೆ. ಕೃಷ್ಣ ಜಯಂತಿ ಹಿಂದೆ ಪಂಚಾಂಗದಲ್ಲಿ ಹಾಕ್ತಿದ್ರು ಇನ್ನೂ ಕೂಡ. ಗೊತ್ತಾಯ್ತಾ? ಆದರೂ ಕೃಷ್ಣ ಜಯಂತಿ ವ್ರತ ನಡೆದೇ ಇತ್ತು, ಇಲ್ಲ ಅಂತೇನೂ ಇಲ್ಲ. ಮತ್ತು ವಿಶೇಷ ಅಂಬೋದು ಈ ಅನಂತರ ಶುರುವಾಯಿತು. ಅವತಾರ ಮಾಡಿದ್ವಿ, ಇನ್ನೂ ವಿಶೇಷ ಆಯಿತು ಅಷ್ಟೇ. ಬರ್ತಾರೆ ಅಂತ ಪ್ರಿಪ್ರೇಷನ್ನು, ಬಂದ ಮೇಲೆ ವಿಶೇಷವಾದಂಥ ಸೆಲೆಬ್ರೇಷನ್. ಏನೋ ಹೌದು, ಅಲ್ಲಿ ಹೇಳಿದ್ರಲ್ಲ, ರಾಮ ಇತಿ ಪ್ರಜಾನ ಭಗವನ್ ಗತಃ ರಾಮಾರ್ಪಣ ವಸ್ತು ಆಗಿತ್ತು. ಗೊತ್ತಾಯ್ತಾ? ರಾಮ ಕೃಷ್ಣ ಎಲ್ಲರೂ ಕೂಡ ಸ್ಪೆಷಲ್ ಅದು. ಅದಕ್ಕೆ ಹೆಚ್ಚಾಗಿ ರಾಮದೇವರು ಕೃಷ್ಣ ಕೊಟ್ಟಿರೋದು. ಎಲ್ಲ ಕಡೆ ಪೂಜೆ ಕೊಟ್ಟಿರೋದು ಹೆಚ್ಚಾಗಿ ಯಾವುದೇ ರೂಪಗಳಲ್ಲಿ ಎರಡು ರೂಪ ಹೆಚ್ಚು ಕೊಟ್ಟಿರೋದು. ಎಲ್ಲ ಮೂಲಮಠಗಳು ಏನು ಹೇಳ್ಕೊತಾರೆ, ಅದರಲ್ಲೆಲ್ಲ ಕೂಡ ರಾಮದೇವರಿದೆ, ಹೆಚ್ಚೆಚ್ಚು ರಾಮದೇವರಿದ್ದಾರೆ, ಕೃಷ್ಣ ಇದ್ದಾರೆ. ಇದು ಮುಖ್ಯ. ಇದು ಉಡುಪಿ ಕೃಷ್ಣನೇ ಪ್ರತಿಷ್ಠಾಪನೆ ಮಾಡಿ, ಎಲ್ಲ ರೂಪ ಇತ್ತು. ಕೃಷ್ಣ ಆಚಾರ್ಯ ಪ್ರತಿಷ್ಠಾ ಕೃಷ್ಣ ರೂಪನೇ ಮಾಡಿದರು. ಯಾತಕ್ಕೆ? ಪಶ್ಚಾತ್ತನತ್ವಾತ್ ಕೃಷ್ಣಸ್ಯ, ಅದು ಅನಂತರದ ಅವತಾರವಾದರೆ ಇನ್ನು ಅದಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಅಂಬೋದು ಕ್ಲಿಯರಾಗಿ ಅರ್ಥ ಆಗ್ತದೆ. ಫಸ್ಟಿಗೆ 0 ಹೊಡೆದವರು ಸೆಕೆಂಡ್ ಸೇರ್ತಾರೆ 300 ಹೊಡೆದು ಬಿಡ್ಬೋದು. ಗೊತ್ತಾಯ್ತಾ? ಇಲ್ಲಿ 0 ಹೊಡೆದವ್ರು, ಅಲ್ಲಿ 0 ಔಟ್ ಆಗ್ಬೋದು ಹೊಡೆದವ್ರು. ಇದು ನಡೀತಾ ಇದೆ. ಸೊ ಈ ಸೆಕೆಂಡಿಗೆ ಕಾನ್ಸೆಪ್ಟ್ ಇದರಿಂದ ಬಂದಿರೋದು ಇವೆಲ್ಲ. ಆದರೆ ಜನ ಮರ್ತು ಬಿಡ್ತಾರಲ್ಲ, ಯಾವುದು ಬಂದಿರ್ತದೋ ಅದು. ಇವತ್ತು ಒಬ್ಬರ ಹೆಸರು ಹೇಳ್ತಾರೆ, ಯಾರು ಅಪ್ಪ ನಮ್ಮ ತಾತನ ಹೆಸರು ಅಂತಾರೆ. ದೇವರ ಹೆಸರು ಮುಖ್ಯವಾಗಿ ನಮ್ಮ ತಾತನ ಹೆಸರು, ನಮ್ಮ ಇವ್ರ ಹೆಸರು ಅಂತ ಹೇಳಿ ಕ್ರಿಕೆಟ್ ಪ್ಲೇಯರ್ ಹೆಸರು, ಸಿನಿಮಾ ಆ್ಯಕ್ಟರ್ ಹೆಸರು ಆಗಿಬಿಡ್ತಾರೆ ಕೊನೆಗೆ ಬರ್ತಾ. ಯಾರ ಹೆಸರು ಅಲ್ಲ, ಎಲ್ಲ ಮುಖ್ಯವಾಗಿ ಎಲ್ಲ ಯಾನೋ ದೇವರ ಹೆಸರುಗಳೇ. ಹೌದು. ಶ್ರೀ ಭಗವಾನುವಾಚ. ಮತ್ತಿನ್ನೂ ವಿಶೇಷ ಅಂದರೆ ಈ 3 ಅವತಾರಗಳಲ್ಲೇ ಬೇರೆ ಕಡೆ ಎಲ್ಲ ಕಡೆಗೂ ಕೂಡ ಬರೀ ದೇವರ ಅವತಾರ ಆಯಿತು. ಇದು 3 ಪ್ರಾಣದೇವರ ಅವತಾರ ಜೊತೆಗಾಯಿತು. ಯಾಕೆ ಎಲ್ಲರೂ ಸಾಧನೆ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ಪ್ರಾಣದೇವತಾರವಾದ ಸ್ಪೆಷಲ್ ರೂಪಗಳು 3. ಅದರಲ್ಲಿ ರಾಮರೂಪ, ಕೃಷ್ಣರೂಪ ಎಲ್ರಿಗೂ ಗೊತ್ತಿರೋ ರೂಪಗಳು. ಗೊತ್ತಾಯ್ತಾ? ವ್ಯಾಸರೂಪದ ಬಗ್ಗೆ ಜನ ಏನಂತಾರೆ, ಇವರು ಆಚಾರ್ಯ ಕಶ್ಚನ ಆಚಾರ್ಯರು ಅಂದ್ಬಿಡ್ತಾರೆ.
ಗೊತ್ತಾಯ್ತಾ? ನಮ್ಮವರೇ ಹೆಚ್ಚು ಬೇಯ್ತಿಲ್ಲ. ಇವತ್ತು ನಿಜವಾಗ್ಲೂ ಹೇಳೋದಾದರೆ ಆಚಾರ್ಯ ಹೈಲೈಟ್ ಮಾಡೋದು ಭಾಳ ಕಡಿಮೆ. ಗೊತ್ತಾಯ್ತಾ? ಅದು ಬ್ಯಾನರ್, ಮುಖ್ಯವಾಗಿ ಆಚಾರ್ಯ ಬ್ಯಾನರ್ ಆಗಿಬಿಡ್ತಾರೆ ಹೊರತು ಆಚಾರ್ಯದೇ ಗ್ರಂಥಗಳು ಮಂಗಳ, ಸರ್ವಮೂಲನೇ ಮಂಗಳ, ಆ ರೀತಿ ಪದ್ಧತಿ ಹೋಗಿಬಿಡ್ತು. ಗೊತ್ತಾಯ್ತಾ? ಇದರಿಂದ ಅದು ತಪ್ಪದು. ಸುಧಾಮಂಗಳ ಮತ್ತು ಎಷ್ಟು ಕರೆಕ್ಟು, ಸರ್ವಮಂಗಳ ಅಂತಲೂ ಆಗಲೇಬೇಕು. ಇದು ಎಲ್ಲ ಓದಿಲ್ಲ ಅಂತ ಆಗ್ತದೆ. ಎಲ್ಲ ಮಂಗಳ ಅಂತ ಮಾಡಿದವ್ರು ಏನಾಗುತ್ತೆ, ಎಲ್ಲ ಓದಿಲ್ಲ. ಅದು ಆಗಬೇಕು, ಅದು ಮುಖ್ಯ. ಅದು ಬಿಟ್ಟೋಗ್ಬಿಟ್ಟು ಅದು ಲೋಪ ಅದು ಆ್ಯಕ್ಚುಲಿ. ಇನ್ನು ಉಳಿದವ್ರಿಗೆ ನಮ್ಮವ್ರಿಗೆ ಅರ್ಥ ಆಗ, ಬೇರೆಯವ್ರೇನು ಅರ್ಥ ಆಗುತ್ತದ? ಸರ್ವಲ್ ಮಂಗಳ ಪ್ರತಿ ವರ್ಷವೂ ಮಂಗಳ ನಡೀತಿರಬೇಕು ಒಂದೊಂದು ಕಡೆ. ಯಾಕಂದ್ರೆ ಜನ್ಮ ಅದು ಯಾವ ಮೋಸ್ಟ್ ಆ್ಯಕ್ಟಿವ್ ಆಗಿರಬೇಕು. ಆ ಗ್ರಂಥಗಳು ಎಲ್ಲಿವರೆಗೂ ಪ್ರಸಾರದಲ್ಲಿರುತ್ತೋ ಅಲ್ಲಿವರೆಗೂ ಧರ್ಮ ಪ್ರಸಾರ ಭಾರಿ ಸುಲಭ. ಅವರು ಭಾರಿ ದೊಡ್ಡವರು ಅಂತ ಮಾತಾಡೋಕ್ಕೆ ಚಾನ್ಸ್ ಕೊಡದವರು ಅವರಿಗೆ ಮುಖ್ಯ ಅತಿಥಿ ಮಾತಾಡಬಾರ್ದು, ಮಾತಾಡೋಂಗಿಲ್ಲ, ಸುಮ್ಮನೆ ಕೂತು ಹೋಗ್ಬೇಕು. ಜನ ಯಾವುದಕ್ಕೆ ಕಾಯ್ತಿರ್ತಾರೆ ಸಾಮಾನ್ಯ, ಅದಕ್ಕೆ ಕಾಯ್ತಿರ್ತಾರೆ. ಸೊ ಆಚಾರ್ಯ ಮಾತನ್ನು ಕೇಳದೆ ಉಳಿದವರೆಲ್ಲ ಮಾತುಗಳು ಸರಿಯೇ. ಅದು ಪ್ರಧಾನವಾಗಿ ಯಾರು ಅವರೇನು ಮಾತಾಡಿದರು ಹೈಲೈಟ್ ಮಾಡ್ಬೇಕಾದ್ರೂ ಕೂಡ ಪೇಪರ್ಗಳಲ್ಲೂ ಕೂಡ ಅಧ್ಯಕ್ಷರು ಮುಖ್ಯ ಅತಿಥಿ ಇಂಥವ್ರನ್ನ ಹೈಲೈಟ್ ಮಾಡಿ, ಉಳಿದವರೆಲ್ಲ ಸೈಡ್ಗೆ ಬಂದುಬಿಡ್ತಾರೆ. ಕೆಲಸ ಇತ್ತು ಸಾಮಾನ್ಯರು ಇರ್ತಾರೆ, ಫಂಕ್ಷನ್ ಇವ್ರದ್ದಾದ ಇವ್ರನ್ನೇ ರೆಫರ್ ಮಾಡ್ತಾರೆ ಫಸ್ಟ್. ಇದು ಲೋಕದ ಪದ್ಧತಿ ಹಾಗೇ ಇರೋದು. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಶ್ರೀ ಭಗವಾನುವಾಚ. ಉತ್ತರ ಈಗ ಬಹೂನಿ ಮೇ ತಾತ್ಪರ್ಯ ಅಷ್ಟಿದೆ. ಗೀತಾ ತಾತ್ಪರ್ಯ. ಹಾಂ ಹೇಳಿ. ಹಾಂ ಹಳೇದಲ್ಲ, ಮೊದಲಿಂದಷ್ಟೇ. ಅದಕ್ಕೆ ಹೇಳಿಲ್ಲ ನಿಮ್ಮ ಮುತ್ತಾತ ಇದ್ದಾರೆ, ಅವ್ರ ಮೊದಲ ನೀವು ಮೊದಲ ಅವರು ಅಷ್ಟೇ. ಅದು ಅವರು ಈ ಕಾಲದ ಆ ಕಾಲದ್ದು ಈ ಕಾಲದ್ದು ಅಷ್ಟೇ. ಅದು ಸಿಂಪಲ್. ಅದು ಹೇಳಿದ್ನಲ್ಲ ಇವತ್ತು ಹೇಳಬೇಕಾದ್ರೆ ಪ್ರಾಚೀನರು ಆಚಾರ್ಯ ಮೊದಲು ಬಂದವರು, ರಾಯರ ಮೊದಲು ಬಂದವರು, ಯಾಕೆ ಕಾಲಕ್ರಮದಲ್ಲಿ ತೊಗೊಳ್ಳೋಣ ಅಷ್ಟೇ. ಅದು ಅವರು ಆ ಕಾಲದವರು ಈ ಕಾಲದವರು ಅಂತ ಹೇಳೋದಿಲ್ಲ ಅಷ್ಟೇ. ಕಾಲ ಹಾಗೆ, ಆ ಕಾಲದ ಸೂರ್ಯ ಈ ಕಾಲದ ನೀನು, ಈ ಕಾಲದ ನೀನು ಆ ಕಾಲದ ಸೂರ್ಯನಿಗೆ ಹಾಗೆ ಹೇಳಿದೆ ಅಂತ ಅರ್ಥ. ಇದು ಅಕಾಲ ಆಯ್ತಲ್ಲ, ಈ ಕಾಲ ಅಕಾಲ ಆಯ್ತಲ್ಲ, ಕಾಲ ಮ್ಯಾಚ್ ಆಗೋದಿಲ್ವಲ್ಲ ಅಂತ ಪ್ರಶ್ನೆ. ಈಗ ಆ ಮೂಲಕವಾಗಿ ಅರ್ಜುನಿಗೆ ಗೊತ್ತಿದೆ ಅಂತ ಹೇಳೋದಕ್ಕೆ ಏನು ಗುರುತು ಗೊತ್ತಾ? ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ. ಅಪರಂ ಭವತೋ ಅಜನ್ಮ ಬಿಡಿಸ್ಬೇಕಂದ. ಹುಟ್ಟಿಲ್ಲದವನೇ ಅಂತ ಅರ್ಥ. ಹುಟ್ಟಿಲ್ಲದವನೇ, ಗೊತ್ತಾಯ್ತಾ? ನನಗೆ ಗೊತ್ತಿದೆ ಅಂತ ಅರ್ಥ. ಹುಡಿದವ್ರ ದೃಷ್ಟಿಯಿಂದ ಹುಟ್ಟಿರೋನು ಅಂತ ಅರ್ಥ. ಯಾಕೆ ಕೃಷ್ಣನ ಎಷ್ಟೊತ್ತು ನೋಡಿಲ್ಲ ಅರ್ಜುನ, ಅರ್ಥ ಆಯ್ತಾ? ಆದ್ದರಿಂದ ಸರಿಯಾಗಿ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ನೀನೇ ಮದ್ದು ಹೇಳಿದ್ದು ಅಂತ ನಾನು ಹೇಗೆ ತಿಳ್ಕೊಳ್ಳಿ? ಡೌಟ್ ಇಲ್ಲ, ನಾನು ಹೇಗೆ ತಿಳ್ಕೊಳ್ಳಿ ಅಷ್ಟೇ. ಏನೋ ಸುಳ್ಳು ಹೇಳ್ತೀನಿ ಅದು ಆರೋಪ ಮಾಡ್ತಾ ಇಲ್ಲ, ನನಗೆ ತಿಳಿಸ್ಕೊಡಿ ಅಷ್ಟೇ ಹೊರತು ನೀನು ಹೇಳಿದ ಸತ್ಯನೇ ನನಗೆ ಅರ್ಥ ಮಾಡಿಸುವಂಥ ಪ್ರಾರ್ಥನೆ ಹೊರತು ನೀವು ಹೇಳಿದ್ದು ಡೌಟ್ ಇದೆ ಅಂತ ಅರ್ಥ ಇಲ್ಲ. ಅದರಲ್ಲಿ ಜನ್ಮ ಜನ್ಮವಿಲ್ಲದವನು ಅಲ್ಲ, ಅದು ಜನ್ಮ ಅಂತಿದೆಯಲ್ಲ ಸೇರಿಸ್ಕೊಳ್ಳೋದು ಅಷ್ಟೇ. ಮೊದಲು ಹೇಳಬೇಕಾದ್ರೆ ಅಪರಂ ಭವತೋ ಜನ್ಮ ಪರಂ ಜನ್ಮ ತಿಳಿಸುತ್ತೆ. ನಮೋ ನಮಃ ಅಂತ ಹೇಳಿದ್ರೆ ಎಲ್ಲ ಸೇರಿಸೋದಿಲ್ಲ. ವ್ಯಾಸಂ ಶ್ರೀ ವ್ಯಾಸಂ ಸಂಪ್ರಣಮ್ಯ ಮಧ್ವಂ ಜೈಮುನಿಂ ತಥಾ ಅಂತ ಹೇಳಿದಾಗ ಎಲ್ರಿಗೂ ಪ್ರಥಮ ಅಂತ ಹೇಳಲಿಲ್ಲ. ಪ್ರಣಮ್ಯ ಸೇರಿಸ್ಕೊತಾ ಹೋಗ್ತೀವಿ. ಅದರ ಗೊತ್ತಾಯ್ತಾ? ಆ ರೀತಿ ಸೇರಿಸ್ಕೊಳ್ಳೋದು. ಜನ್ಮ ಮೊದಲು ನಿನ್ನ ಅಪರಂ ಭವತೋ ಜನ್ಮ ಪರಂ ಜನ್ಮ, ಜನ್ಮ ಎರಡು ಸರ್ತಿ ಹೇಳಿದರೆ ಆಯ್ತು ಅಲ್ಲಿಗೆ. ಅಜನ್ಮ ಇಲ್ಲಿ ಹೇಳೋದು, ಅವತಾರಣೆ ಇಲ್ಲ. ಹಾಂ ಹಾಂ ಅಲ್ಲ, ಹೇ ಅಜನ್ಮ ಅದು ನನಗೆ ಗೊತ್ತಿದೆ, ನನಗೆ ಹೇಗೆ ಅರ್ಥ ಆಗಬೇಕಷ್ಟೇ ಇದೆ. ನೀನು ಅಜನ್ಮ ಅವತಾರದ ನನಗೆ ಗೊತ್ತಿದೆ, ಹೇಗೆ ಕೂಡಿಸ್ಬೇಕು, ಇದನ್ನು ಹೇಗೆ ಕೂಡಿಸ್ಬೇಕು ಅಂತ ಅರ್ಥ. ಸರಿ ಹೋಯ್ತಾಗ. ಇದು ಕೃಷ್ಣ ಹೇಳಿದ, ನಾನು ಏನು ಮಾಡದವನು ಎಲ್ಲ ಮಾಡಿದವನು ಹೇಳಿದ. ಎಲ್ಲ ಮಾಡಿದವನು ಅಂದರೆ ಎಲ್ಲ ಮಾಡಿದವನು ಸ್ವಲ್ಪ ಮಾಡಿದವನು ಸರಿ, ಏನು ಆಪೋಸಿಟ್ ಅದು. ಸಗುಣ ನಿರ್ಗುಣ ಆಪೋಸಿಟ್ ಇದ್ದ ಹಾಗೆ. ಸಗುಣ ನಿರ್ಗುಣ ಅದೆಲ್ಲ ಮಾಡೋನು ನಾನೇ. ಕರ್ತಾರಮ ಇಲ್ಲೇ ಬರುತ್ತೆ, ಕರ್ತಾರ ಮಾಮಿದ್ಯ ಅಕರ್ತಾರಮವ್ಯಯಂ. ನಾನೇ ಕರ್ತಾರ ನಾನೇ ಅಕರ್ತಾರ, ಕಾಂಟ್ರಡಿಕ್ಷನ್ ಅದು. ಅದಕ್ಕೆ ಯಾವ ದೃಷ್ಟಿಯಿಂದ ಅಂದರೆ ನಿಮ್ಮಂತೆ ನನಗೆ ಬಂಧನ ಇಲ್ಲ ಮತ್ತು ಫಲಾಪೇಕ್ಷೆ ಇತ್ಯಾದಿ ಇಲ್ಲ. ಅದಕ್ಕೆ ನಾನು ಮಾಡಿಯೂ ಮಾಡದವನು, ನೀವು ಮಾಡಿಯೂ ಮಾಡದವರು. ಅರ್ಥ ಆಯ್ತಾ? ಉಲ್ಟಪಲ್ಟ ಪೂರ್ತಿ. ಏನು ಭಾರಿ ಮಾಡಿದ್ದರಿಗೆ ಎಲ್ಲ ಸುಳ್ಳು. ಏನೂ ಮಾಡಿಲ್ಲ ಅಂತ ಎಲ್ಲ ಮಾಡಿರ್ತಾನೆ, ಎಲ್ಲ ಮಾಡಿವೆ ಅಂತ ಏನೂ ಮಾಡಿಲ್ಲ. ಅದು ಸಾರಸ್ಯ. ಇದು ಹಾಗೇನೆ. ಹೇ ಅಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿ. ಶ್ರೀ ಭಗವಾನುವಾಚ. ಬಹೂನಿ ಮೇ ವ್ಯತೀತಾನಿ. ತಾತ್ಪರ್ಯ ಬಿಟ್ಟೋಯ್ತಲ್ಲ ಮತ್ತೆ. ಹಾಂ ಬೇಕಾಷ್ಟು ಬರೆದಾರಲ್ಲಿ.
ಈ ಅರ್ಜುನನಿಗೆ ಪ್ರಶ್ನೆ ಈಗ ಏನಂತ, ಅರ್ಜುನ್ ಏನು ಗೊತ್ತಿದ್ದಿಲ್ಲ ಹಾಗಿದ್ದರೆ ಅಂತ ಪ್ರಶ್ನೆ ಕೇಳಿದರೆ ಗೊತ್ತಿದೆ ಮತ್ತು ಏನು ಗುರುತು, ಹೇ ಅಚ್ಯುತ ಅಂತ ಶುರು ಮಾಡಿಸಿ, ಏನು ಹೇ ಅಚ್ಯುತ, ಕೃಷ್ಣ, ಜನಾರ್ದನ, ಕೇಶವ ಅಂತ ಹೇಳ್ತಾ ಬಂದಿದ್ದೆ ನಾನು ಉದ್ದಕ್ಕೂ. ಆದ್ದರಿಂದ ಗೊತ್ತಿದೆ ಆತನಿಗೆ. ಗೊತ್ತಿದ್ದು ಕೂಡ ಅದರಲ್ಲೇ ನೋಟು. ಜ್ಞಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯವ ಪೃಚ್ಛಂತಿ ಸಾಧವೋ ಯಸ್ಮಾತ್ ತೇನ ಪೃಚ್ಛಸಿ ಪಾರ್ಥಿವ. ಜ್ಞಾನಂತೋಪಿ ವಿಶೇಷಾರ್ಥ ಜ್ಞಾನಾಯ, ತಿಳ್ಕೊಂಡಿದ್ರು ವಿಶೇಷಾರ್ಥ. ದೊಡ್ಡವ್ರು ಹೇಳಿದಾಗ ಏನಾಗುತ್ತೆ, ಈಗ ಸೂಕ್ಷ್ಮ ವಿಚಾರ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಎಷ್ಟೋ ಸರ್ತೆ ಸ್ಕೂಲು ಕಾಲೇಜುಗಳಲ್ಲೇ ಅವನು ಎಕ್ಸ್ಪರ್ಟಿನ ಉಪನ್ಯಾಸ ನಿತ್ಯ ಪಾಠ ಆಗ್ತಾನೆ ಇರುತ್ತೆ ಅಲ್ಲಿ. ಅದೇ ಸ್ಪೆಷಲ್ ಫಿಸಿಕ್ಸ್ ಸ್ಪೆಷಲ್ ಲೆಕ್ಚರ್, ಕೆಮಿಸ್ಟ್ರಿ ಸ್ಪೆಷಲ್ ಲೆಕ್ಚರ್ ಅಂತ ಇಟ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಒಂದು ವಿಷಯದ ಬಗ್ಗೆ ಅವ್ರು ಕರೆಸೋರು ಯಾರ್ದವ್ರು ಕರೆಸ್ತಾರೆ, ಸಾಮಾನ್ಯ ಇವ್ರಿಗಿಂತ ಹೆಚ್ಚು ಹೆಸರಿರೋರು ಕೆಲಸ ಮಾಡಿದವ್ರನ್ನ ಕರೆಸ್ತಾರೆ. ಅವಾಗ ಅವ್ರಿಗೆ ಏನು ಹೇಳ್ತಾರೆ, ಅದನ್ನು ಸೂಕ್ಷ್ಮ ವಿಚಾರ ಹೇಳ್ತಾರೆ. ಯಾವ ಸೂಕ್ಷ್ಮ ವಿಚಾರ ಹೇಳಲ್ಲ ಅಂತ ತಿಳ್ಕೊಬೋಣ. ಆವಾಗ ಏನು ಉಪಯೋಗ ಅಂದರೆ ದಾರ್ಢ್ಯ ಬರುತ್ತೆ ಅದರಿಂದ. ಕನ್ಫರ್ಮ್, ಕರೆಕ್ಟ್, ಅವ್ರು ಹೇಳಿದ್ರಲ್ಲ, ನಾವು ತಿಳ್ಕೊಂಡಿದ್ದು ಸರಿ ಅಂತ ಕನ್ಫರ್ಮ್ ಆಯ್ತಾಗ, ನಾವು ತಿಳ್ಕೊಂಡಿದ್ದು ಸರಿ ಅಂತ ಒಪ್ಪಿಗೆ ಸಿಗಲಿಕ್ಕೂ ಅನುಕೂಲ ಆಯಿತು. ಈ ಪೃಚ್ಛಂತಿ ಸಾಧವೋ ಯಸ್ಮಾತ್ ನೋಡಿ. ಸ್ಥಾಪನಾಯ ಚ ವಿಶೇಷಾರ್ಥ ಜ್ಞಾನಾಯ ಪಾರ್ಟ್ ಎ. ಸ್ಥಾಪನಾಯ ಚ ಅಂದ್ರೇನು, ಸ್ಥಿರೀಕರಣ. ಇಬ್ಬರು ಸ್ವಾಮಿಗಳು ಸಂವಾದ ಮಾಡ್ತಾರೆ. ಅವ್ರು ಪ್ರಶ್ನೆ ಕೇಳೋದು, ಅವ್ರು ಉತ್ತರ ಕೊಡೋದು. ಪ್ರಶ್ನೆ ಕೇಳೋದು ಉತ್ತರ ಗೊತ್ತಿಲ್ವಾ? ಗೊತ್ತಿದೆ. ಅಷ್ಟು ಜನ ದೊಡ್ಡ ಸಭೆಯಲ್ಲಿದ್ದವರಿಗೆ ಅಲ್ಲಿ ಏನಾಗಬೇಕು, ಹೋಗಿ ಇವ್ರ್ಯಾಕೆ ಪ್ರಶ್ನೆ ಕೇಳಬೇಕು ಅಂತ. ಈಗ ಪ್ರಶ್ನೆ ಕೇಳೋಕ್ಕೆ ಬರೋಲ್ಲ ಕೆಲವರಿಗೆ. ಅದಕ್ಕೇನು ಮಾಡ್ತಾರೆ, ಇವ್ರು ಸರಿಯಾಗಿ ಪ್ರಶ್ನೆ ಇವ್ರಿಗೆ ಕೇಳ್ತಾರೆ, ಸರಿಯಾದ ಉತ್ತರ ಅವ್ರು ಕೊಡ್ತಾರೆ. ಅಮೂಲಕ್ಕೆ ಬಿಡೋದವ್ರಿಗೆ ಏನಾಗುತ್ತೆ ಅಂದರೆ ಅವ್ರು ಪ್ರಶ್ನೆ ಹೀಗೆ ಕೇಳಬೇಕು, ಉತ್ತರ ಹೀಗೆ ತಿಳ್ಕೊಳ್ಳೋಕೆ ಗೊತ್ತಾಯ್ತಾ. ಇದು ಆದಷ್ಟು ಸಂವಾದ ಅಂತ ಕರೀತಾರೆ, ಸಂವಾದ. ಇಲ್ಲಿ ಎಲ್ಲಾದರೂ ಕೂಡ ತಿಳಿದವರು ಸಂವಾದ ಮಾಡಿದಾಗ ಅದೇ ಅರ್ಥ. ಸ್ವಲ್ಪ ಕಡಿಮೆ ಹೆಚ್ಚಿನವರಿದ್ದಾಗ ವಿಶೇಷ ಜ್ಞಾನಕ್ಕೂ ಕಾರಣ ಆಗುತ್ತೆ. ಪೃಚ್ಛಂತಿ ಸಾಧವೋ ಯಸ್ಮಾತ್ ತೇನ ಪೃಚ್ಛಸಿ ಪಾರ್ಥಿವ ಇತಿ ಆಗ್ನೇಯ ವಚನಾತ್. ಆಗ್ನೇಯ ಪುರಾಣದಲ್ಲಿ ಬಂದಿದೆ. ನ ಅರ್ಜುನೋ ಭಗವಂತಂ ನ ಜಾನಾತಿ. ಅರ್ಜುನ ಭಗವಂತ ತಿಳ್ಕೊಂಡಿಲ್ಲ ಅಂತ ಅರ್ಥ. ಇಲ್ಲವರು ತಿಳ್ಕೊಂಡಿಲ್ಲ ಏನಾಗ್ತಿತ್ತು, ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇವೆಲ್ಲ ಹೇಳ್ತಿದ್ದಿಲ್ಲ ಅರ್ಜುನ. ಹೇ ವಾರ್ಷ್ಣೇಯ ತೀಸೃಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ, ಎಷ್ಟು ಮಾತು ಬಂದಿದೆ ಈಗಾಗಲೇ. ಪ್ರತಿಯೊಂದು ಮಾತಿನಲ್ಲೂ ಕೂಡ ಏನಿದೆ, ಕೃಷ್ಣ ಯಾರೋ ಅಂತ ಗೊತ್ತಿದೆ ಆತನಿಗೆ. ಆದರೆ ವಿಶೇಷ ತಿಳ್ಕೊಳ್ಬೇಕಾದ ಅಂಶ ಇದೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಅದಕ್ಕೆ ಉತ್ತರ ಈಗ ಎಷ್ಟು ಒಳ್ಳೆಯ ಅಂತ ನೋಡಿಬಿಟ್ರೆ ಪೂರ್ತಿ ಆಚಾರ ಸಿದ್ಧಾಂತ ಕ್ಲಿಯರ್ ಪ್ರತಿ ಪದದಲ್ಲೂ ಕಾಣಿಸ್ತದೆ. ಅದಕ್ಕೆ ಶಾಸ್ತ್ರ ಗೀತಾ ಓದಿಬಿಟ್ರೆ ಎಲ್ಲ ವಿಷಯ ಓದಿದಾಗ ಲೆಕ್ಕ. ಏನು ನಿನ್ನೆ ಆಯ್ತಲ್ಲ, ನೀವು ಬಂದಿದ್ದಿಲ್ಲ, ನಿನ್ನೆ ಬಂದಿದ್ದಿಲ್ಲ, ಮೊನ್ನೆ ಬಂದಿದ್ದೀರಾ? ಇಲ್ಲ ಬಂದಿದ್ದರೆ ಮೊನ್ನೆ ಬಂದಿಲ್ಲ. ಬರದೇ ಇದ್ದಾಗ ಆಗೋಗ್ಬಿಡ್ತಾವಲ್ಲ. ಹಾಂ, ಹೌದು. ಹಿಂದೆ ಹೇಳಿದರು, ವ್ಯಾಸರೂಪದಿಂದ ಉಪದೇಶ ಆಗಿದೆ. ಕೃಷ್ಣನ ಹತ್ರನೂ ಕೆಲಸ ಇದು ಬಂದಿದ್ದಾರೆ, ಮಧ್ಯೆ 3 ವರ್ಷ ಇದ್ದರು ಒಂದು ಸಲ, ಅದೆಲ್ಲ ಆಗಿದೆ. ಬಟ್ ಯಾವಾಗಲೂ ಕೂಡ ನೆಗಡಿ ಬಂದಾಗ ಏನು ತೊಗೋಬೇಕು ಔಷಧಿ ಕೇಳಿಬಿಡ್ತಾರೆ. ಜನರಲ್ಲಾಗಿ ನೆಗಡಿ ಬಂದಾಗ ನೀರಲ್ಲಿ ಪ್ರಾಬ್ಲಮ್ ಶುರುವಾಗೋದು. ಜನರಲ್ ಔಷಧಿ ಕೇಳೋದು ಬೇರೆ, ಸ್ಪೆಸಿಫಿಕ್ಕಾಗಿ ಕೇಳೋದು ಬೇರೆ. ಈಗ ನೆಗಡಿ ಆಗಿದೆ ಕೊಡಿ, ಅದು ಇನ್ನೊಬ್ಬರಿಗೆ ನೆಗಡಿ ಆಗಿದೆ ಔಷಧಿ ಏನು ಕೊಡ್ಬೇಕಾದ್ರೆ ಅವ್ರನ್ನೇ ಕರ್ಕೊಂಬ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದು ಯಾವಾಗ ಸಮಯ ನಮಗೆ ಪ್ರಾಬ್ಲಮ್ ಬಂದಾಗ ಆಗೋ ಒಂದು ಮಹತ್ವ ಬೇರೆ ಕಡೆ ಬರೋದಿಲ್ಲ. ಇದು ಎಲ್ಲರೂ ಕೇಳ್ಕೊಂಡು ಹೋಗಿ ಮೋಕ್ಷಕ್ಕೆ ಹೋಗಿಬಿಡ್ಬೋದಾಗಿತ್ತು. ಯಾತ ಕುಡಿಸಿ ಎಷ್ಟು ಪರಮಾತ್ಮ ಹೀಗೆ ಮಾಡ್ತಾರೆ ಅಂದರೆ ಅನುಭವ ಬರಬೇಕದು. ದುಃಖ ಅನುಭವ ಬಂದು ಇದು ಬರಲೇಬಾರ್ದು, ಒಂದು ಗಟ್ಟಿ ಆಗಬೇಕು. ಫೇಲ್ ಆಗ್ತೀನಿ ಅಂತಾನೆ. ಯಾವಾಗ ಅವ್ನು ಹೊರಗೆ ಕಳೆದು ಅಯ್ಯೋ ಫೇಲ್ ಆಗಿದ್ದು ಪಜಿತ ಆಯ್ತಾ ಅಂತ ಗೊತ್ತಾಯ್ತು. ಪಾಸು ಫೇಲ್ ಡಿಫ್ರೆನ್ಸೇ ಗೊತ್ತಿಲ್ಲ. ಚೆನ್ನಾಗಿ ಓದು ಪಾಸ್ ಇಲ್ಲದೆ ಫೇಲ್ ಆಗ್ತೀವಿ ಬಿಡು, ಪಾಸ್ ಬದಲು ಫೇಲ್ ಅಂತ ಹೆಸರು ಅಷ್ಟೇ, ಇನ್ನೇನು ತಿಳ್ಕೊಂಡ್ರೆ ಏನು ಮಹತ್ವ ಇಲ್ಲ. ಯಾವಾಗ ಅದು ಫೇಲ್ ಆದವ್ರಿಗೆ ಎಷ್ಟು ಅಡ್ವಾಂಟೇಜ್ ತಪ್ಪಿ ಹೋಯ್ತಲ್ಲ, ಇನ್ಮೇಲೆ ಆಗಬಾರ್ದು ಅಂತ ಭಾವನೆ ಬರುತ್ತೆ. ಅನುಭವ ಇಲ್ಲ. ದೇವರೆಲ್ಲ ಸ್ವರೂಪ ಗೊತ್ತು, ಮುಗಿಸ್ಬಿಟ್ರೆ ಬೋಧೋಯ್ತು. ಕಂಪಾರ್ಟ್ಮೆಂಟ್ ಗೊತ್ತೇ ಪಟ ಮುಗಿಸ್ಬಿಟ್ರೆ ಸೃಷ್ಟಿ ಹೆಸರು ಕೂಡ ಇಲ್ಲ. ಮೋಕ್ಷಕ್ಕೆ ಹೋಗೋರಲ್ಲಿ ಮೈಂಡಪ್ ಮಾಡಿಬಿಡೋದು ಎಲ್ಲ ಕೂಡ. ಅನುಭವ ತರಬೇಕಾದ್ರೆ ಆಗಲೇ ಸಮಸ್ಯೆ ನಿಜವಾಗ್ಲೂ ಅರ್ಥ ಆಗೋದು. ಬಹೂನಿ ಮೇ ಬೆಂಕಿ ಸುಡುತ್ತಾ ಲೆಕ್ಚರ್ ಹೊಡೆದ ಸುಟ್ಕೊಡ ಹೋಗುತ್ತೆ ಶುರು. ಲೆಕ್ಚರ್ ಹೊಡೆಯೋದ್ರಲ್ಲಿ ಹೊಳ್ತಾ ಕೂತಿರ್ತಾರೆ ಬಲ್ಲ ಜೋರ. ಯಾಕೆಂದರೆ ಅನುಭವ ಬಂದುಬಿಟ್ಟಿದೆ ಈಗ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ. ಎಷ್ಟು ಇಂಪಾರ್ಟೆಂಟ್. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ಅರ್ಜುನ. ಮೇ ನನಗೆ ಬಹೂನಿ ಜನ್ಮಾನಿ ಅತೀತಾನಿ ಬೇಕಾಷ್ಟು ಜನ್ಮ ಕಳೆದು ಹೋಗಿಬಿಟ್ಟೆ. ಅನಂತ ರೂಪಗಳು ಪರಮಾತ್ಮನಿಗೆ. ತವಚ
ನಿನಗೂ ಬೇಕಾದಷ್ಟು ಆಗೋಗ್ಬಿಟ್ಟಿದೆ, ಇಬ್ಬರಿಗೂ ಅವತಾರಗಳು ಬೇಕಾದಷ್ಟಾಗಿದೆ. ಆದರೆ ವಿಶೇಷ ಏನು ಅಂದರೆ ತಾನ್ಯಹಂ ವೇದ ಸರ್ವಾಣಿ, ನನಗೆಲ್ಲ ಗೊತ್ತು. ಅಹಂ ತಾನಿ ಅಂದರೆ ಅರ್ಥ ಏನು ಗೊತ್ತಾ? ನಂದು ಗೊತ್ತು, ನಿಂದು ಗೊತ್ತು. ನಂದು ಗೊತ್ತು, ನಿನಗಲ್ಲ. ನನಗೆ ನಿಂದು ಗೊತ್ತು, ನಂದು ಗೊತ್ತು, ನಿನಗೆ ಎರಡೂ ಗೊತ್ತಿಲ್ಲ. ನಿನಗೆ ಎರಡೂ ಗೊತ್ತಿಲ್ಲ ಆದ್ದರಿಂದ ಹೇಳಬೇಕಾಗಿದೆ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಇಲ್ಲಿ ನಮಗೇನೆ ಅಷ್ಟೇ, ಬ್ಯಾಂಕ್ ಅಕೌಂಟ್ಗಳು ಬಂದಾಗ ಅಲ್ಲಿ ಕರೆಕ್ಟ್ ಲೆಕ್ಕ ಇರುತ್ತೆ, ನಮ್ಮದು ಬಾಯಿ ಲೆಕ್ಕ ಆಗುತ್ತೆ ಎಷ್ಟೋ ಸಲ. ಅವ್ರ ಬಾಯಿ ಲೆಕ್ಕ ಮಾಡಿದ್ರೆ ಬ್ಯಾಂಕ್ ಮುಚ್ಚಿಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಅವ್ರ ರೆಕಾರ್ಡ್ ಎಲ್ಲ ರೆಕಾರ್ಡ್ ಇರುತ್ತೆ. ಆದ್ದರಿಂದ ಅದು ಎಷ್ಟೋ ದಿವಸ ಬೇಕಾದ್ರೆ 20 ವರ್ಷ ನಮಗೆ ಸಿಗೋದಿಲ್ಲ ಹಳೆವೆಲ್ಲ. ಈಗ ನೆನಪು ಕೂಡ ಇರೋದಿಲ್ಲ. ಯಾವುದೋ ಪ್ರಸಂಗ ಎಲ್ಲ ಸಿಕ್ಕೇ ಸಿಗುತ್ತೆ ನಿಮಗೆ. ಏನು ಹಾಗಂದರೆ ವೇದ ಅಂಬೋದು ಕ್ರಿಯಾಪದ ಬೇರೆ, ನಾಮಪದ ಬೇರೆ, ಗೊತ್ತಾಯ್ತಾ? ಇದು ನಾಮಪದ ಬಂದಾಗ ವೇದ ಅಂದರೆ ವೇದಗಳು ಹಾಗರ್ಥ. ಇಲ್ಲಿ ವೇದ ಕ್ರಿಯಾಪದ ಬಂದಾಗ ತಿಳಿದಿದ್ದೇನೆ ಅಂತ ಅರ್ಥ. ತಿಳಿದಿದ್ದೇನೆ ಏನು ಮಾಡಿರ್ತಾರೆ? ಇಲ್ಲ ಇಲ್ಲ ಇಲ್ಲ, ಅದು ಬೇರೆ. ಆಮ ವಿದ್ಮ ಅದು ಬೇರೆ, ಬಹುವಚನ ಅದು, ಗೊತ್ತಾಯ್ತಾ? ಅದೇನಲ್ಲ ಅದು, ಗೊತ್ತಾಯ್ತು. ಬಂದು ಬರುತ್ತೆ ಅವೆಲ್ಲ. ಅಂದರೆ ಅದು ನೀವು ಕೇಳಿದ ಪ್ರಶ್ನೆ ಸರಿ. ವೇದ ಅಂತ ಪುಸ್ತಕ ಆಚಾರ ಬಗ್ಗೆ ಒಂದು ಕೆಟ್ಟ ಪುಸ್ತಕ ಬರೆದೇನೋ ಗೊತ್ತಾ, ಅದು ಗೌರವ ಇದೆ ಅಂತಲೇ ತಪ್ಪಾಗಿ ಬರೀತಾರೆ. ಹೇಳಬೇಕಾದ್ರೆ ವೇದ ಶಬ್ದನ ಆಚಾರ್ಯ ತಾತ್ಪರ್ಯದ ಕೊನೆಗೆ ಉಪಯೋಗಿಸ್ತಾರೆ. ವೇದ ಎರಡು ಸರ್ತಿ ಹೇಳ್ತಾರೆ, ಇದು ರಿಪಿಟೇಷನ್ ಆಗುತ್ತೆ, ಏನೋ ಬರೀತಾರೆ. ಆಮೇಲೆ ಕ್ರಿಯಾಪದ ನಾಪದ ವ್ಯತ್ಯಾಸನೇ ಗೊತ್ತಿಲ್ಲ. ಹಿಡಿತಾ? ಈ ಚಿತ್ರದ ಇಂಥ ಪುಸ್ತಕಗಳು ಭಾರಿ ಪಾಪ್ಯುಲರ್ ಆಗಿಬಿಡುತ್ತೆ. ಉಭಯವರಿಗೆ ಭಾರಿ ಸುಖ. ನೋಡಿದ್ರೆ ಇವನಿಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಕೆಲವು ಬುದ್ಧಿವಂತರು ಕೂಡ ವಿದ್ವಾಂಸರು ಏನು ಮಾಡಿಬಿಡ್ತಾರೆ ಗೊತ್ತಾ? ಚಪ್ಪಾಡಿಸ್ರೆ ಅವ್ರು ಹೋಗ್ಬಿಡ್ತಾರೆ. ಬೇರೆ ಅವ್ರಿಗೆ ಗೊತ್ತಿದ್ದರೂ ಕೂಡ ಮುಚ್ಚಿಟ್ಬಿಡ್ತಾರೆ, ಯಾಕೆ ಬೈಲಕ್ಕೆ ಅವಕಾಶ ಸಿಗಲಿ ಅಂತ ಹೇಳಿಬಿಟ್ಟು. ಹಾಗೆಲ್ಲ ಮಾಡಬಾರ್ದು, ತುಂಬ ಅನ್ಯಾಯ. ಅದಕ್ಕೆ ಏನಿರಬೇಕು? ಮೊದಲು ಶಬ್ದಜ್ಞಾನ, ಧಾತುಜ್ಞಾನ ಇರಬೇಕು. ತುಂಬ ಅಲ್ಲದೆ ಹೋದರೂ ಕೂಡ ಎಷ್ಟಿರಬೇಕು ಗೊತ್ತು. ಎಲ್ಲರಿಗೆಲ್ಲ ಗೊತ್ತು. ಮೆಡಿಕಲ್ ಬಿದ್ದರೆ ಎತ್ತಬೇಕಂತ ಅವ್ರಿಗೆ ಗೊತ್ತಿದೆಯಲ್ಲ ಕೊನೆ ಪಕ್ಷ. ಏನು ರಕ್ತ ಹೋದರೂ ಒರೆಸ್ತಾರೆ, ಇವೆಲ್ಲ ಮಾಡ್ತಾರೋ ಇಲ್ಲ? ಇಷ್ಟು ಇದು ಡಾಕ್ಟ್ರ್ ಅಂತ ಕರೆಯಲ್ಲ ಅವ್ರು, ಇಷ್ಟು ಮಾತ್ರಕ್ಕೆ. ಈಗ ಮಾಡೋದು ನಿಜ, ಡಾಕ್ಟ್ರ್ ಅಂತ ಕರೆಯೋದಿಲ್ಲ. ಏನೂ ಔಷಧಿ ಗೊತ್ತಿಲ್ಲ ಜಗತ್ತಿನಲ್ಲಿ ಯಾರೂ ಇಲ್ಲ. ಏನೋ ಚೂರು ಚೂರು ಗೊತ್ತೇ ಇರೋದು. ಅದ್ರ ಎಕ್ಸ್ಪರ್ಟೈಸ್ ಆಗಬೇಕಾದ್ರೆ ಭಾಳ ಕಷ್ಟಪಡಬೇಕಷ್ಟೇ. ಆ ದೃಷ್ಟಿಯಿಂದ ಸಮಸ್ಯೆ ಇಲ್ಲ. ಇದು ಏನೂ ಗೊತ್ತಿಲ್ಲ ಅಂತಿರ್ಬಾರ್ದು. ಸಂಸ್ಕೃತ ಬಗ್ಗೆ ಏನೂ ಗೊತ್ತಿಲ್ಲ, ಶಾಸ್ತ್ರ ಏನೂ ಗೊತ್ತಿಲ್ಲ ಆಗಬಾರ್ದು. ಸ್ವಲ್ಪ ಗೊತ್ತಿದ್ದು ಪ್ರಸಂಗ ಬಂದಾಗ ಅದನ್ನು ಇಂಪ್ರೂವ್ ಮಾಡ್ಕೋತಾ ಹೋಗಬೇಕು. ತವಚ್ಚ ಅಂತ ಹೇಳಿದ, ಸ್ವಾರಸ್ಯ ನೋಡಿ. ಬಹೂನಿಮೆ ಅತೀತಾನಿ ಜನ್ಮಾನಿ ತವಚ್ಚ ಅಂತೇಳಿ ಸುಮ್ಮನೆ ಹೇಳಬಾರ್ದೆ ನಿನಗೆ ಅಂಥೇಳಿ. ಚ ಅಂಥೇಳಿ ನಿನಗೆ ಅಲ್ಲ, ಎಲ್ಲ ಜೀವರಿಗೂ ಆಗಿದೆ ಅಂತ ಅರ್ಥ. ತವಚ್ಚ ಅಂತ ಹೇಳಿದ್ರೆ ಎಲ್ಲರಿಗೂ ಆಗಿಲ್ಲ. ಅರ್ಜುನಿಗಾಗಿ ಕೃಷ್ಣಗಾಗಿ ನಮಗೆ ಸಂಬಂಧಪಟ್ಟೆ, ಅವರಿಬ್ಬರಿಗೆ ಸಂಬಂಧ. ಕೃಷ್ಣನಿಗೂ ಭಾರಿ ಅವತಾರ, ಅರ್ಜುನಿಗೂ ಭಾರಿ ಅವತಾರ. ನಮಗೆ ಆರಾಮ ನಾವು ಅಂತ ತಿಳ್ಕೊಂಡಾಗೆಲ್ಲ ನಮಗೆಲ್ಲ ಆಗಿದೆ. ಇನ್ನೊಂದು ಅರ್ಥ, ಇನ್ನೊಂದೇನೆಂದರೆ ಚ ಹೇಳಿ ನನ್ನ ಅವತಾರಗಳು ನಿನ್ನಂಥವುಗಳಲ್ಲ, ಗೊತ್ತಾಯ್ತಾ? ನನಗೂ ನಿನ್ನವಲ್ಲ, ನೀನು ನನಗೂ ಅಲ್ಲ. ಚಕಾರದಿಂದ ವ್ಯತ್ಯಾಸ ಆಗಿದೆ, ಆದರೆ ಆಗಿರೋ ರೀತಿಯೇ ಬೇರೆ. ನನ್ನ ಪ್ರಾದುರ್ಭಾವ ನಿಂದು ಹುಟ್ಟೋದು, ಗರ್ಭವಾಸ ಹುಟ್ಟಬೇಕು ನೀನು, ನಾನು ಹಾಗೆ ಬಂದಿಲ್ಲ ಅಂತ ಹೇಳ್ತಾರೆ. ಸೊ ಚಕಾರಕ್ಕೆ ಚಾರ್ಜ್ ಸೇರಿಬಿಟ್ಟು ಬರ್ತೇನೆ ಅಂದ್ಬಿಟ್ರೆ ಏನೋ ಹೇಳ್ತಾರೆ ಅಂತ ಅರ್ಥ. ಗ್ಯಾರಂಟಿ ಬರ್ತೇನೆ ಆದರೆ ಅಂತ ತಕ್ಷಣ ಅನೇಕ ಅರ್ಥ ಕೊಟ್ಬಿಡುತ್ತೆ. ಏನೇನೋ ಪ್ರಶ್ನೆಗಳು ಆ ಸಂಬಂಧಕ್ಕೆ ಅರ್ಥ ಆಗುತ್ತೆ. ಉಳಿದವ್ರಿಗೆಲ್ಲ ಬುದ್ಧಿ ಹೇಳಲ್ಲ ಅವನಿಗೆ ಕೆಲಸಲ್ಲ. ಅವನಿಗೆ ಗೊತ್ತು, ಇವನಿಗೆ ಗೊತ್ತು, ಸರಿ ಅಂದ್ಬಿಡ್ತಾರೆ ಅಷ್ಟೆ. ಅಜೋಪಿ ತಾನ್ಯಹಂ ವೇದ ಸರ್ವಾಣಿ ತ್ವಂ ನತ್ವಂ ವೇತ್ತ ಪರಂತಪ ನಿನಗೆ ಗೊತ್ತೇ ಇಲ್ಲ. ಯಾಕೆ ಗೊತ್ತಾ? ಪರಂತಪ, ಪರಂಪತಿ ತಪ, ದೇವ್ರ ಬಗ್ಗೆ ಕೇಳ್ಕೊಂಡು ಉತ್ತರ ಸಿಗುತ್ತೆ ಅಂತ ಅರ್ಥ. ಪರಂತಪ ಒಂದು ಪದ. ಇನ್ನೊಂದು ಅರ್ಥ ಪರಂತಪ, ಪರಂಪ್ರತಿ ತಪ, ಪರಮಾತ್ಮ ಕುರಿತು ತಪಸ್ ಮಾಡಿ, ಹರಿರೇವ ಪರಹ, ಅವನ ಕುರಿತು ತಪಸ್ ಮಾಡಿ ಎಲ್ಲ ಅರ್ಥ ಆಗುತ್ತೆ ಅಂತ ಅರ್ಥ. ಹಿಂದಿನೆಲ್ಲ ಗೊತ್ತಾಗ್ಬಿಡುತ್ತೆ. ಆಚಾರ್ಯ ಕಿವಿಯಲ್ಲಿ ಊದಿದ್ರು, ಕತೆ ಗೊತ್ತಿಲ್ಲ, ಅನುಭವ ಬರ್ತು. ಕಿವಿಯಲ್ಲಿ ಊದಿದ್ರು. ಮದ್ದು ಮೂಲದಲ್ಲಿ ಏನಂತ ಹೇಳ್ತಾರೆ? ವಾಸಿ ಆಯಿತು ಅಂತ ಹೇಳಿಬಿಟ್ಟು. ಸಹಜಾಮಪಿ ದುಸ್ಸಹ, ಭಾರಿ ತಡ್ಕೊಳಕ್ಕಾಗ್ತಿದ್ದಿಲ್ಲ, ಹುಟ್ಟಿದಾಗಿನಿಂದ ಬಂತು, ಊದಿದ್ರು, ಪೂರ್ತಿ ವಾಸಿ ಆಯಿತು ಅಂತ ಹೇಳಿಬಿಟ್ರು ಅಷ್ಟೇ. ಭಾವಪ್ರಕಾಶದಲ್ಲಿ ಬರೀತಾರೆ. ಬರೀ ಅದು ವಾಸಿ ಆಗಲಿಲ್ಲ. ತಸ್ಯ ಅತೀತ ಅನಂತ ಜನ್ಮಾನಿ ಪ್ರಕಾಶಿತವಾನ್ ಮಧ್ವಃ, ಅವರು ನಾಡು ಪಂಡಿತಾಚಾರ್ಯ ಬರೀತಾರೆ. ಬರೀ ಅದಲ್ಲ, ಹಿಂದಿನ ಎಲ್ಲ ಜನ್ಮಗಳು ಅವನಿಗೆ ಕಾಣಿಸ ಮಾಡಿಬಿಟ್ರು ಅಂತ ಹೇಳ್ತಾರೆ. ಬರೀ ಪರಿಹಾರ ಮಾಡಿದ್ದಲ್ಲ, ಎಲ್ಲ ಜನ್ಮ ತೋರಿಸ್ಬಿಟ್ರು. ಎಷ್ಟು ಸ್ವಾರಸ್ಯ ಇದೆ. ಇದು ಅರ್ಥ ಮಾಡಿಕೊಂಡ್ರೆ ಅನಂತ ಜನ್ಮಗಳನ್ನು ಆಚಾರ್ಯ ಗೊತ್ತಿರಬೇಕಾದ್ರೆ ಇವರು ಕೃಷ್ಣನಿಗೆ ಗೊತ್ತಿರೋದಿಲ್ವ? ಸರ್ವೋತ್ತಮ. ನನಗೆರಡೂ ಗೊತ್ತಿದೆ. ಪರಂತಪ ಶಬ್ದಕ್ಕೆ ಅರ್ಥ ಏನು? ಮರಿನ ಅರ್ಥ ಏನು? ಮ್ಯಾಚುನರ್ ಅಂತೀವಲ್ಲ ಹಾಗೆ. ಪರಂತಪ, ಶತ್ರುನ ತಪ್ಸೋನು, ತಾಪ ಉಂಟು ಮಾಡೋನು ಅಷ್ಟೇ. ಬಟ್ ಒಂದು ಶಬ್ದಕ್ಕೆ ಒಂದೇ ಅರ್ಥ ಅಲ್ಲ. ಬೇರೆ ಎಲ್ಲ ಭಾಷೆಯಲ್ಲೂ ಅರ್ಥ ಹೆಚ್ಚಿರೋದಿಲ್ಲ. ಸಂಸ್ಕೃತದಲ್ಲಿ ಹಾಗಲ್ಲ, ಬೆಳೆ ಹೋಗ್ತಾ ಇರುತ್ತೆ. ಅವ್ರಿಗೆ ತಿಳ್ಕೊಂಡಷ್ಟು ಆಳ ಸಿಗುತ್ತೆ. ಇವಾಗ ನಾವು
ಮಣ್ಣು ಅಗಿಯೋದು ಬೇರೆ, ಚಿನ್ನದ ಗಣಿ ಅಗಿಯೋದು ಬೇರೆ. ಮಣ್ಣು ಆಗ್ಬೇಕಾದ್ರೆ ಹೇಗೆ ಅಡಿತಾರೆ, ಅಲ್ಲಿ ಫುಲ್ ಪ್ರೊಟೆಕ್ಷನ್ ಇರುತ್ತೆ. ಅಲ್ಲಿ ಇದ್ರ ಮನೆಗೆ ಒಯ್ದು ಬಿಡಬಾರ್ದು, ಅವರೆಲ್ಲ ಹುಷಾರಾಗಿ ಇಟ್ಟಿರ್ತಾರೆ. ಮಣ್ಣಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೆಲವು ಒಯ್ತಾರೆ, ಕೆಲವು ಒಯ್ದೇ ಇಲ್ಲ, ಅದು ವಿಷಯ ಬೇರೆ. ಅದು ಗೋಲ್ಡ್, ಅದು ಗೋಲ್ಡ್ ಮೈನ್ ಅಂತ ಕರೀತಾರೆ, ಮೈನಿಂಗ್. ಅದು ಇದು ಮೈನಿಂಗ್ ಮಾಡದೆ ಮಾಡಬೇಕು. ಶಾಸ್ತ್ರ ಹೇಗೆ ಓದಬೇಕು ಅಂದರೆ ಮೈನಿಂಗ್ ಇದ್ದ ಹಾಗೆ. ಇವತ್ತು ಎಷ್ಟೋ ಕಡೆ ಚಿನ್ನ ಮುಗಿಸ್ಲಿಕ್ಕಾಗಲ್ಲ ಅವ್ರಿಗೆ, ತೆಗೆದು ಯಾವುದೋ ಅಲ್ಲ, ಚಿನ್ನ ಎಕ್ಸಾಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಅಷ್ಟು ರಿಚ್ ಸೋರ್ಸ್ ಇರುತ್ತೆ ಅಲ್ಲಿ. ಅದು ಮೈನಿಂಗ್ ಹೇಗೋ ಇದು ಹಾಗೆ. ಅದು ಎಲ್ಲರೂ ಮೈನಿಂಗ್ ಮಾಡಿ ಚಾಕು ತೊಗೊಂಡು ಮೈನಿಂಗ್ ಮಾಡೋಕ್ಕಾಗತ್ತಾ? ಏನು ಬೇಕು ಅದಕ್ಕೆ? ದೊಡ್ಡ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಬೇಕು, ಅದಕ್ಕೆಲ್ಲ ಕೊಂಡು ವ್ಯವಸ್ಥೆ ಬೇಕು, ಇಲ್ದಾರ ಆಗೋದು. ಆಮೇಲೆ ಮುಂದೆ ಅದನ್ನು ಡಿಸ್ಟ್ರಿಬ್ಯೂಟ್ ಹೊರಗೆ ಹಾಕಬೇಕು. ಮೊದಲು ತೆಗೆಯೋದೇ ಒಂದು, ಆಮೇಲೆ ಅದನ್ನು ಪ್ಯೂರಿಫೈ ಮಾಡಿ ಗೋಲ್ಡ್ ತೆಗಿಬೇಕದು. ಇಷ್ಟೋ ಇದಕ್ಕೊಂದಿಷ್ಟು ಸಿಗ್ಬೋದು ಅಷ್ಟೇ ಅದು, ಬಟ್ ಸ್ಟಿಲ್ ಗೋಲ್ಡ್ ಅದು. ಏನೋ ಆಗ್ತದೆ, ಹೌದು. ಜೊತೆ ಭಾವಪ್ರಕಾಶಿಯನ್ನು ಓದಬೇಕು. ಎಷ್ಟೋ ವಿಷಯ ಭಾವಪ್ರಕಾಶಿಯಲ್ಲಿ ಇಲ್ಲಿ ಬರೋದಿಲ್ಲ, ಕೆಲವು ವಿಷಯಗಳೆಲ್ಲ ಅವ್ರ ಹೆಸರುಗಳೆಲ್ಲ ಅಲ್ಲಿ ಹೇಳೋದಿಲ್ಲ. ಒಬ್ಬ ಶಿಷ್ಯ ಓದ್ತಾ ಇದ್ದ ಅಂದ್ಬಿಡ್ತಾರೆ ಅಷ್ಟೇ. ಋಷಿಕೇಶ ತೀರ್ಥೇನ ಅಂತ ಇವ್ರು ಬರೀತಾರೆ. ಋಷಿಕೇಶ ತೀರ್ಥರು ಓದ್ತಾ ಇದ್ರು ಅಂತ ಹೇಳ್ತಾರೆ. ಅದೆಲ್ಲ ಸಪ್ಲೈ ಮಾಡ್ತಾ ಹೋಗ್ತಾರೆ ಮಧ್ಯೆ ಮಧ್ಯೆ. ಆದ್ದರಿಂದ ಅವರೇ ಕೊಟ್ಟ ನೋಟ್ಸ್ ಆದ್ದರಿಂದ ಆ ನೋಟ್ಸ್ ಉಪಯೋಗ ಮಾಡ್ಕೊಳ್ಳೋದೇ ಓದಬಾರ್ದು. ಇವತ್ತು ಇದನ್ನೇ ಓದಲ್ಲ, ಅದನ್ನೇ ಉಪಯೋಗ ಮಾಡ್ಕೋತಾರೆ. ಸಿಗಿದೆಯಲ್ಲ, ಎಷ್ಟು ಸತ್ ಬಿಟ್ಟಾಡ್ಸಿದೆ, ಲೆಕ್ಕನೇ ಇಲ್ಲ ಅದು. ಹಾಂ, ಬೇಕಾದ ಸತ್ತಾಗೋಗಿ ಪ್ರತಿ ಶ್ಲೋಕ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಲ್ಲಲ್ಲಿ ಉಪಯೋಗ ಮಾಡಿಬಿಟ್ಟಿದೆ ಕೂಡ. ಅನುವಾದದಲ್ಲಿ ಕೂಡ ಉಪಯೋಗ ಮಾಡಿದೆ, ಟೆಕ್ಸ್ಟಲ್ಲಿ ಪ್ರಿಂಟ್ ಮಾಡೋಕ್ಕಾದ್ರೂ ಮಾಡಿದೆ. ಬೇಕಾದ ಸರ್ ಪರಂತಪ, ಶತ್ರುವನ್ನು ಅದು ಮುಂದೆ ಪರಮಾತ್ಮನ ಕುರಿತು ತಪಸ್ಸು ಮಾಡು ಅಂತ ಅರ್ಥ. ಕುರಿತು ತಪಸ್ಸು ಮಾಡು ಇನ್ನೊಂದು ಅರ್ಥ. ಬರೀ ಶತ್ರುವನ್ನು ಹೊಡಿ ಅಂತ ಹೊರಗಿಂದ ಅರ್ಥ. ಇನ್ನೊಂದು ಅರ್ಥ ಈ ಅರ್ಥಗಳು. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತ್ವಪ. ನೋಡಿ, ವೇದ ವೇತ್ಥ ಇದು ಅಹಂ ತಾನು ಪ್ರಥಮ, ಅದು ನೋಡಿದರೆ ಮಧ್ಯಮ, ನಿನಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೋಸ್ಕರ. ಗೊತ್ತಾಯ್ತಾ? ಬದಲಾಯಿತು. ಎಷ್ಟು ಎಲ್ಲ ಬದಲಾಗಿ ಕ್ರಿಯಾಪದ ಎಷ್ಟು ರೂಪ ಬದಲಾಯಿತು. ಅದು ಬಿದು ಧಾತುವಿನಿಂದ ಬಂದಿರೋ ರೂಪಗಳು. ನಾಮಪದ ಅದರಿಂದ ನಾಮಪದನೂ ಅದರಿಂದನೇ ಬಂದಿದೆ. ತಿಳಿಯೋದು ಅಂತ ಅದಕ್ಕೆ ಅರ್ಥ. ಅದು ಜ್ಞಾನ ಅಂತ ಅರ್ಥ ಬಂದರೆ ಇಲ್ಲೇ ತಿಳಿಯೋದು, ತಿಳಿದೋದು ಆ ರೀತಿ ಅರ್ಥ ಬಂತು. ಕಳೆಯನ್ನು ಕಳೆ ಅಂದರು. ಕಳೆಯನ್ನು ಕಳೆ ಏನರ್ಥ? ಕಡೆ ಎರಡೂ ಇದೆ. ಕಡೆ ಏನರ್ಥ? ಅಲ್ಲ, ಕಳೆ ತೆಗಿ ಅಂತ ಅರ್ಥ. ಕಳೆ ಈ ಕಡೆ ಅಲ್ಲ, ಕಳೆಯನ್ನು ಕಳಿಬೇಕು. ಹೆಸರೇ ಕಳೆ ಅಂದರೆ ಕಳಿಬೇಕಾದ್ದು ಅಂತ ಅರ್ಥ. ತ್ಯಾಜ್ಯ ಅಂತ ಹೆಸರು ಇರುತ್ತಲ್ಲ ಹಾಗೆ. ಕಡೆ ಅದು ನೌನ್ ಬೇರೆ, ಇದು ಬೇರೆ. ಕರಿ ಅಂಬೊಡಿ ಕರಿ, ಅವನು ಕರೆ. ಇದು ಕರಿ ಎಂಬುದೇನಿದು? ಇದೇನು ವರ್ಬ್ ಇದು. ಅಲ್ಲಿ ನಾವು ಇದಾಯಿತು. ಕರೆ ಬೇರೆ, ಕರಿ ಬೇರೆ. ಕರಿ ಮತ್ತು ಇಲ್ಲಿ ಕರೆ ಅಂತ ಹೇಳಿದಾಗ ಕರೆ ಬಂದಿತ್ತು. ಇನ್ನೊಂದು ಮತ್ತು ನೌನೀಗ ಕರೆ ಬಂದಿತ್ತು ನಿಮಗೆ. ಒಂದೇ ಕರೆನೇ. ಕರೆ ಅಂತ ಹೇಳಿದಾಗ ವರ್ಬು, ಕರೆ ಬಂದಿತ್ತು ಅಂತ ಹೇಳಿದಾಗ ಕರೆ ಎಂಬುದೇನದು? ನೌನ್ ಆಯ್ತಾಗ. ಅರ್ಥ ಆಯ್ತಾ? ಅಂದರೆ ಎಲ್ಲ ಭಾಷೆಯಲ್ಲೇ ಇದೆ. ಒಂದು ಸಂಸ್ಕೃತ ಒಂದರೆ ಇಲ್ಲ, ಕೆಲವೆಲ್ಲ ಎಲ್ಲದರಲ್ಲೂ ಇರುತ್ತೆ. ಸಂಸ್ಕೃತದಲ್ಲಿ ವಿಶೇಷಗಳು ತುಂಬ ಇರುತ್ತೆ ಅಷ್ಟೆ. ಏನ? ಹೌದು, ಕಲಿ ಇದೆ. ಕಲಿ ಇದ್ದಾನೊಬ್ಬಳು. ಕಲಿ ಅಕ್ಷರ ಕಲಿ. ಅಂದರೆ ನಾವು ಎಷ್ಟೋ ಇಂಗ್ಲೀಷ್ನಲ್ಲಿ ಎಲ್ಲ ಭಾಷೆಗಳಲ್ಲಿ ಇದೆ. ಗೊತ್ತಾಯ್ತಾ? ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್. ಇದನ್ನು ಹೇಳಿದ್ರಿಂದ ದಿವೇಶ್ವರ ಭೇದ ಬಂತಿದ್ದರಲ್ಲಿ. ನನಗೆಲ್ಲ ಎಲ್ಲ ಗೊತ್ತಿಲ್ಲ, ನಾನು ಸರ್ವಜ್ಞ, ನೀನು ಅಜ್ಞ. ಸೊ ಅಜ್ಞರು ಸರ್ವಜ್ಞರು ಭೇದ ಇಡಬೇಕು, ಅಭೇದ ಇಡಬೇಕು. ಇದರ ಫೇಲ್ ಆದವರೆಲ್ಲ ಪಾಸ್ ಅಂತ ಕರಿಬೇಕಾಗ್ತದೆ. ಒಪ್ಕೊಂಬಿಟ್ರೆ ಫಾಲೋ ಮಾಡ್ತೀರಾ ಅಂತ ಕೇಳ್ತಾರೆ. ಅಲ್ಲ, ನನಗೆಲ್ಲ ಗೊತ್ತು, ನಿನಗೇನು ಎಲ್ಲ ನಿಂದೇ ಗೊತ್ತಿಲ್ಲ. ನಿನಗೆ ಫಸ್ಟು ನಿಂದೇ ಗೊತ್ತಿಲ್ಲ. ನಂದು ಗೊತ್ತು ಅನಂತ ಜೀವರ ಅನಂತ ಜನ್ಮ ನನಗೆ ಗೊತ್ತು. ಮತ್ತು ದೇವರ ಸರ್ವಜ್ಞ ಎಷ್ಟಾಯ್ತದ? ಭಾರಿ ಜಾಸ್ತಿ. ಯೋಚನೆ ಮಾಡೋಕ್ಕೂ ಬರೋದಿಲ್ಲ ಅಂಥ ಸರ್ವಜ್ಞತ್ವ. ನತ್ವಂ ವೇತ್ಥ ಪರಂತಪ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ತನ್ನ ಜನ್ಮದ ಪ್ರಸಕ್ತಿ ಬಂದರೆ ನನ್ನ ಜನ್ಮ ನಿನ್ನಂತೆ ಅಲ್ಲ ಅಂತ ಹೇಳಿದ್ರಲ್ಲ, ಅದನ್ನು ಹೇಳ್ತಾನೆ. ಯಾಕೆಂದರೆ ನಾನು ಅಜ, ನೀನು ಅಜ ಅಲ್ಲ. ನಾನು ಅಜ ಅಂದರೆ ಹುಟ್ಟಿಲ್ಲದವನು. ಜೀವರಿಗೂ ಹುಟ್ಟಿಲ್ಲ, ದೇವರಿಗೂ ಹುಟ್ಟಿಲ್ಲ. ಆದರೆ ದೇವರಿಗೆ ಸ್ವರೂಪತನೂ ಹುಟ್ಟಿಲ್ಲ, ದೇಹತನೂ ಹುಟ್ಟಿಲ್ಲ. ಎಲ್ಲ ರೂಪಗಳು ಅನಾದಿ ನಿತ್ಯ. ಜೀವನಿಗೆ ಹಾಗಲ್ಲ. ಸ್ವರೂಪ ದೇಹ ನಿತ್ಯವಾದರೂ ಕೂಡ ಬೇರೆ ದೇಹಗಳೇನೆಲ್ಲ ಹುಟ್ಟು ಸಾವು ಎರಡೂ ಇದೆ ಅದಕ್ಕೆ. ದೇವರಿಗೆ ಅದಿಲ್ಲ.
ಅವ್ಯಯಾತ್ಮ, ಅಜ ಅಂತ ಹೇಳಿದ ಅವ್ಯಯಾತ್ಮ. ಇದಕ್ಕೆಲ್ಲ ಯಾರು ಬರೀತಾರೆ? ಆಚಾರ ಒಬ್ಬರೇ ಎಷ್ಟು ಬರೀತಾರೆ ನೋಡಿ ಕೆಳಗೆ. ಅದಕ್ಕೆ ಭಾಷ್ಯ ಅಂದ್ರೆ ಬರೆದ ನೆನಪಿಡ್ಬೇಕು ಆಚಾರ ವಯಸ್ಸು ಎಷ್ಟು ಅಂತ. ಹಿಂದೆ ಯಾರು ಎಲ್ಲ ಪಾಠ ಹೇಳಿದ್ರೆ ಏನು ಗೊತ್ತಿಲ್ಲ, ಪಾಠ ತಂದೆ ಗೊತ್ತಿಲ್ಲ, ಗುರುಗಳಿಗೆ ಗೊತ್ತಿಲ್ಲ, ಇವರಿಗೂ ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಒಂದೆರಡು ವಿಷಯ ಹೇಳಿಬಿಟ್ರೆ ಗ್ರೇಟ್ ಅನಿಸ್ಬಿಡ್ತಾರೆ. ಊದಕ್ಕೆ ಅದನ್ನೇ ಹೇಳುತ್ತೆ, ಎಲ್ಲದಕ್ಕೂ ಹೇಳಬೇಕು. ಅದು ನಮ್ಗೆ ಗೊತ್ತಾದರೆ ಆಚಾರ್ಯ ಎಷ್ಟು ದೊಡ್ಡವರು ಅಂತ ಗೊತ್ತು. ಇವತ್ತು ಹೇಳೋದು ಬೇರೆ, ಅವತ್ತು ಆ ಕಾಲಕ್ಕೆ ಏನೂ ಗೊತ್ತು. ಇವತ್ತು ಹೇಳೋದು ನೋಡ್ಕೊಂಡು ಹೇಳೋದು ಇದೆಲ್ಲ ಅವ್ರದ್ದು ಹಾಗಲ್ಲ. ಆಗಲೇ ಹೇಳಬೇಕು, ಉಳಿದು ಯಾರ್ಯಾರಿಗೂ ಗೊತ್ತಿಲ್ಲ ವಿಚಾರ. ನೋ ಬಡಿ ನೋಸ್. ಗಾಢಾಂಧಕಾರದೊಳಗೆ ಸೂರ್ಯೋದಯ ಮಾಡಿದ್ರು ಆಚಾರ್ಯರು. ಅವ್ಯಯಾತ್ಮ, ಅವ್ಯಯ ಎಲ್ಲ ಬರೀತಾರೆ ಇಲ್ಲಿ. ಭೂತಾನಾಂ ಈಶ್ವರೋಪಿ ಸ, ನಾನು ಭೂತಗಳಿಗೆಲ್ಲ ಈಶ್ವರ. ಭೂತಗಳಿಗೆ ಈಶ್ವರ ಅಂದ್ರೇನು? ಭೂತೇಶ್ವರ. ಇವತ್ತು ಶಿವರಾತ್ರಿ ಭೂತಪತಿ ಅಂತ ಹೆಸರು ರುದ್ರದೇವರಿಗೆ. ಭೂತಪತಿ ಭೂತಾಧಿಪ ಅಂತ ಕರೀತಾರೆ, ಗೊತ್ತಾಯ್ತಾ? ಆದರೆ ಈ ಭೂತಗಳು ಅಂದರೆ ಬೇರೆ ಭೂತಗಳು, ಅದಕ್ಕೆ ಅಧಿಪತಿ. ಇಲ್ಲಿ ಭೂತ ಅಂದರೆ ಬ್ರಹ್ಮಾದಯೋಹಿ ಭೂತಾನಿ, ಬ್ರಹ್ಮಾದಿ ದೇವತೆಗಳಿಗೆ ನಾನು ಸ್ವಾಮಿ ಗೊತ್ತಾ ಅಂತ ಹೇಳ್ತಾನೆ. ಅಂದರೆ ಯಾರು ಹುಟ್ಟಿಸೋರು? ಅವರಪ್ಪ ನನ್ನೇನು ಹುಟ್ಟಿಸ್ತಾನೆ ಈಗತ್ತ? ಅವರಪ್ಪ ನಾನಾದಾಗ ನನಗೆ ಈ ಹುಟ್ಟು ಬರೋ ಚಾನ್ಸಸ್ಸೇ ಇಲ್ಲ. ಭೂತಾನಾಂ ಈಶ್ವರೋಪಿ ಸನ್. ಈಶ್ವರ ಅಂದ್ರೇನು? ಭೂತಾನಾಂ ಎಲ್ಲ ಬ್ರಹ್ಮಾದಿ ದೇವತೆಗಳಿಗೆ. ಆಚಾರ್ಯ ಇಲ್ಲಿ ಬರೋದಿಲ್ಲ, ಬೇರೆ ಕಡೆ ಇಲ್ಲಿ ಬರೆಯೋದಿಲ್ಲ, ಅದನ್ನೆಲ್ಲ ಒಂದೇ ಕಡೆ ಬರೆಯೋದಿಲ್ಲ. ಯಾಕೆ? ಏನಂತ ಕರೆದ್ರೆ ಗೀತಾಭಾಷ್ಯನ ನೆನಪಿದೆಯಾ? ಗೀತಾಭಾಷ್ಯನ ಆಚಾರ್ಯ ಬರ್ಕೊಟ್ರು, ಅದಕ್ಕೆ ಅಟ್లా ಗೊತ್ತದೆ. ಮಧ್ವೀಜ ಮಾತು ಹೇಳ್ತಾರೆ, ಅವ್ಯಯಂ ಸತತಮಪ್ಯುಪಭುಕ್ತ್ಯ. ಈ ಎಂಥ ಬೇರೆ ಊರಿಗೆ ಬದರಿ ಯಾತ್ರೆ ಹೊರಟಿದ್ದಾರೆ, ನಡ್ಕೊಂಡು ಬೇರೆ ಹೊರಟಿದ್ದೆ, ಎಷ್ಟೋ ದಿವಸ ಬೇಕು. ಮನೆಗೆಲ್ಲ ವ್ಯವಸ್ಥೆ ಮಾಡ್ತಾರೆ, ದುಡ್ಡಿನ ವ್ಯವಸ್ಥೆ, ವಾಳು ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಎಷ್ಟು ದಿವಸ ಹೋಗ್ತಾರೆ ನೋಡಿ, ಅದು ತಕ್ಕಂತೆ ಏನು ಮಾಡಿರ್ತಾರೆ ವ್ಯವಸ್ಥೆ ಮಾಡಿ ಹೋಗ್ತಾರೆ. ಆಚಾರ್ಯ ಬದರಿಗೆ ಹೊರಟಿದ್ದಾರೆ. ಅದಕ್ಕೆ ಗುರುಗಳಿಗೆ ಏನು ಬೇಕು? ಈಗ ಬರೋವರೆಗೂ ಏನು ಬಿಟ್ಟಿರ್ಲಿಕ್ಕಾಗಲ್ಲ ಅಂದ್ರೆ ಅವರು ಒಂದು ಗ್ರಂಥ ಕೊಡ್ತು, ನಾನಿದ್ದ ಹಾಗೆ ಅಂತ ಅರ್ಥ. ಅದು ರೂಪಮನ್ಯ ದೇವ ಧನ್ಯವಾತ್ಮ ಇಟ್ಕೊಂಡ್ಬಿಡಿ, ಒಂದು ದುಡ್ಡು ಕೊಟ್ಟು ಹೋಗ್ಬೇಕು. ದುಡ್ಡು ಕೊಟ್ಟರು ಅಂದರೆ ಅರ್ಥ ನಮಗೆ ಅರ್ಥ ಆಯಿತು. ಆಚಾರ್ಯ ಗ್ರಂಥಗಳಂದ್ರೆ ಹಣ, ಅದು ಡಿ ಕೊಟ್ಟಾಗ ಅಷ್ಟೇ. ಪುಸ್ತಕ ಅಂದರೆ ಡಿ ಡಿ ಇದ್ದಾಗಿದೆ, ದುಡ್ಡು ಇಲ್ಲಿದ್ರೊಳಗೆ ಎರ್ಕೇಶ್ ಆಗುತ್ತೆ. ಎಷ್ಟು ಜನ ಬದುಕೆಲ್ಲ ಪಾಠ ಪ್ರವಚನ ಮಾಡ್ಕೊಂಡಲ್ವೇನು, ಆ ಆಸ್ತಿ ಹೋಗಿಬಿಡುತ್ತೆ. ಎಷ್ಟು ದುಡ್ಡು ಕೊಟ್ಟರು ಎಲ್ಲರೂ ಉಪಯೋಗಿಸೋಕ್ಕೆ ಬರಲ್ಲ, ಅದನ್ನು ತೊಗೊಂಡವ್ರು ಮಾತ್ರ. ಎಷ್ಟು ಜನ ಉಪಯೋಗಿಸ್ಬೋದು, ಎಷ್ಟು ವರ್ಷ ಉಪಯೋಗಿಸ್ಬೋದು. ಕೊಟ್ಟರು ಎಷ್ಟು ದುಡ್ಡು ಅಂದರೆ ಅವ್ಯಯಂ ಸತತಮಪ್ಯುಪಭುಕ್ತ್ಯ. ಸತತ ಉಪಯೋಗಿಸ್ತಿದ್ರು ಕೂಡ ನಾಶ ಆಗೋದೇ ಇಲ್ಲ. ಉಪಯೋಗಿಸಿದಷ್ಟು ಹೆಚ್ಚು ವಿದ್ಯೆ ಇದು, ವಿದ್ಯೆಗೆ ಬೆಳೀತಾ ಹೋಗುತ್ತೆ. ವಿದ್ಯೆ ವಿತ್ತ ಹೌದು. ಕೆಲವರಲ್ಲಿ ಹೇಳ್ತಾರೆ ಧನ ಸಂಪತ್ತು ಅಂತ ಬಿಡ್ತಾರೆ. ಧನ ಸಂಪತ್ತು ಅಂದರೆ ಏನೋ, ಧನ ಸಂಪತ್ತೇ ಸಂಪತ್ತು, ವಿದ್ಯೆನೂ ವಿದ್ಯೆನೂ ಸಂಪತ್ತೇ. ಆದರೆ ಧನ ಬೇರೆ, ವಿದ್ಯೆ ಬೇರೆ ಅಂತ ತಿಳ್ಕೊಂಡಿರ್ತಾರೆ. ಹಾಗಲ್ಲ, ವಿದ್ಯೆ ಧನ ಅಷ್ಟೇ ಅಲ್ಲ, ಅಂಥ ಧನ ಅಲ್ಲ ಬೇರೆ ಯಾವುದು ಕೂಡ. ಬೇರೆ ಯಾವ ಧನ ಕೂಡ ವಿದ್ಯೆನ ಮ್ಯಾಚ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಅದು ಒಳ್ಳೆ ಸುಭಾಷಿತ ಇದೆ ಸಂಸ್ಕೃತದೊಳಗೆ. ಏನಂತ ಹೇಳ್ತಾರೆ ಗೊತ್ತಾ? ನ ಚೋರ ಹಾರ್ಯಂ ನ ಚ ರಾಜ ಹಾರ್ಯಂ ನ ಭ್ರಾತೃಭೋಜ್ಯಂ ನ ಚ ಭಾರಕಾರಿ. ಸುಭಾಷಿತ, ಒಳ್ಳೆ ಸುಭಾಷಿತ. ನ ರಾಜಹಾರ್ಯಂ, ರಾಜ ಟ್ಯಾಕ್ಸ್ ಆಗಿ ತೊಗೊಳಾಗಿಲ್ಲ. ಇವತ್ತು ಓದಿದ್ದಕ್ಕೆ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್ ಇದೆ, ಎಜುಕೇಷನ್ ಟ್ಯಾಕ್ಸ್ ಬಂದಿಲ್ಲ. ಮುಂದೆ ಬರ್ಬೋದು, ಹೇಳೋಕ್ಕಾಗಲ್ಲ. ಇವರೆಲ್ಲ ಕೂಡ ಏನು ಓದಿದ್ರು ಕೂಡ ನಮಗೆ ದುಡ್ಡು ಬೇಕು ಕೊಡಿ ಅಂತೇಳಿ. ಎಜುಕೇಷನ್ ಟ್ಯಾಕ್ಸ್ ಇಲ್ಲ. ಯಾಕೆ? ಎಜುಕೇಷನ್ ಯಾಕೆ? ಒಳಗಿರೋದು ಕಣ್ಣಿಗೆ ಕಾಣಿಸೋದಿಲ್ಲ. ಫಸ್ಟ್ ಆಫ್ ಆಲ್ ಅದು ಮೋಸ್ಟ್ ಎಸೆನ್ಷಿಯಲ್ ಅಷ್ಟೇ ಅಲ್ಲ, ಒಳಗಿರೋದು ಟ್ಯಾಕ್ಸ್ ಏನಂತ ಟ್ಯಾಕ್ಸ್ ಹಾಕಬೇಕು ಅವರಿಗೆ. ಆಮೇಲೆ ನಚ ರಾಜಹಾರ್ಯಂ, ಮತ್ತು ರಾಜರು ಅಕ್ವೈರ್ ಮಾಡೋ ಹಾಗಿಲ್ಲ. ನಮ್ಮ ಆಸ್ತಿನೆಲ್ಲ ಮುಟ್ಕೊಂಡು ಹಾಕೊಂಡ್ಬಿಡ್ಬೋದು, ವಿದ್ಯೆ ಮುಟ್ಕೊಂಡು ಹಾಕ್ಲಿಕ್ಕೆ ಬರೋಲ್ಲ. ಅರ್ಥ ಆಯ್ತಾ? ಅವ್ನು ಪ್ರೊಫೆಷನ್ಶಿಪ್ ತೆಗಿಬೋದು, ಕ್ವಾಲಿಫಿಕೇಷನ್ ತೆಗಿಲಿಕ್ಕೆ ಬರೋಲ್ಲ. ಅರ್ಥ? ಎರಡನೇದು ನ ರಾಜಹಾರ್ಯಂ ನಚ ಚೋರಹಾರ್ಯಂ. ಇಟ್ಟಿದ್ದ ಬೇಕಾಷ್ಟು ದುಡ್ಡು ಕಟ್ಕೊಂಡು ಹೋದ, ನೋಡ್ತಾರೆ ಪಿಕ್ ಪಾಕೆಟ್ ಮಾಡಿಬಿಟ್ಟ. ಜ್ಞಾನ ಯಾರೂ ಕದಿಲಿಕ್ಕೆ ಬರೋದಿಲ್ಲ. ಒಂದು ಮೊನ್ನೆ ನೋಡಿರ್ಬೇಕು ನೀವು, ಸ್ವಲ್ಪ ವರ್ಷದಿಂದ ಯಾರೋ ಮೈಸೂರಲ್ಲಿ ಒಬ್ಬರು ಇದ್ದಾನೆ, ಒಳ್ಳೆ ಔಷಧಿ ಕೊಡ್ತಿದ್ದಂತೆ ಯಾವುದಕ್ಕೆ. ಇವ್ರೇನು ಮಾಡಿದ್ದಾರೆ, ಬೇರೆ ರೀಸೆಂಟಾಗಿ ನಡೆದಿರೋದು, ಅದು ಜಸ್ಟ್ ಲಾಸ್ಟ್ ಇಯರ್ ಇರಬೇಕಷ್ಟೇ. ಯಾರೋ ಏನು ಮಾಡಿದ್ದಾರೆ, ಔಷಧಿ ತಾವು ತಿಳ್ಕೊಬೇಕು ಅಂತ ಅವ್ನು ಕರ್ಕೊಂಡು ಹೋಗಿದ್ದಾರೆ, ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ. ಅವನಿಗೆ ಹೇಳಿಸ್ಬೇಕು ಅಂತ ಭಾರಿ ಪ್ರಯತ್ನ ಪಟ್ಟಿದ್ದಾರೆ. ಏನು ಮಾಡಿದ್ರೆ ಹೇಳೋಕ್ಕೆ ಹೊಟ್ಟಿಲ್ಲ, ವಿಶ್ವದ ಮಾಡ್ತೀರಿ ಹೇಳೋದಿಲ್ಲ ಅಂತ ಹೇಳಿಲ್ಲ. ಕೊನೆಗೆ ಅವ್ನು ಚಿತ್ರಹಿಂಸೆ ಮಾಡಿ ಕೊಂದಿದ್ದಾರೆ, ಆಗಲೂ ಹೇಳಿಲ್ಲ. ಚಿತ್ರಹಿಂಸೆ ಮಾಡಿ ಕೊಂದಿದ್ದಾರೆ ಅವನ್ನ, ಬಾಯಿ ಬಿಡಲೇ ಇಲ್ಲ ಅಂತ. ಕೊನೆಗೆ ನಿಮ್ಮಂಥ ಕಡೆ ಸಿಗಬಾರ್ದು ಅದು ಅಂತೇಳಿ. ಅರ್ಥ ಆಯ್ತಾ? ಈಗ ನೋಡಿ, ಬಂದರೆ ಅವ್ರು ಏನು ಬೇಕಾದ್ರೆ ಮಾಡೋದು, ತೊಗೊಳಕ್ಕಾಗಲಿಲ್ಲ ಹೊಟ್ಟೆ ಮೇಲೆ ಅವ್ರ ಕೈಲೇ. ನಾಲೆಜ್ ಎಂಬುದು ಏನದು? ಇದು ದುಡ್ಡಿಲ್ಲ, ಒದ್ಬಿಟ್ರೆ ಕೊಟ್ಬಿಡ್ತಾರೆ, ಅದು ಕಿತ್ಕೊಂಡು ಹೋಗಿಬಿಡ್ಬೋದು. ಇದು ಕಿತ್ಕೊಂಡು ಸಪ್ರೇಟ್ ಮಾಡ್ಲಿಕ್ಕೆ ಬರೋಲ್ಲ, ಇನ್ಸಪರಬಲ್ ಅದು, ಸಪ್ರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಇದೆಲ್ಲ ಮಕ್ಕಳಿಗೆ ಹೇಳಿದ್ರೆ ಚೆನ್ನಾಗಿ ಓದ್ತಾರೆ ಎಲ್ಲರೂ ಕೂಡ. ಯಾಕೆ ವಿದ್ಯೆ ಬರಬೇಕು ಅಂದರೆ ಬೆಸ್ಟ್ ಅನುಕೂಲ. ನಚೋರ ಹಾರ್ಯಂ. ನೀವು ನಮ್ಮ ಜಾನಕ್ಕೆ ಏನು ತಂದೆ ತಾಯಿನ ಹೊರಗೆ ಹಾಕೋ ಅಭ್ಯಾಸ ಯಾತಕ್ಕೆ ಬಂತು ಅಂದರೆ ಅವ್ರು ಮುದುಕರಾದರು ವೇಸ್ಟು.
ಡೆಡ್ ಹಾರ್ಸ್ ಟು ಹೇಳ್ತಾರೆ, ಕಂಡೆಮ್ಡ್ ಹಾರ್ಸ್ ಇಸ್ ಶಾರ್ಟ್ ಡೆಡ್ ಅಂತ ಮಾತಿದ್ದು. ಗೋವಿಂದ ಮಾಡ್ತಾರಲ್ಲ ಹಾಗೆ. ಯಾವಾಗ ವಿದ್ಯೆ ಇದೆ ಅಂತ ಗೊತ್ತಾಗುತ್ತೆ ಆ ಗೌರವ ಕೊಡೋಕ್ಕೆ ಶುರು ಮಾಡ್ತಾರೆ. ಅದು ಇವ್ರು ವಿದ್ಯೆ ಇಟ್ಕೋಬೇಕು, ವಿದ್ಯೆ ಅದು ಸಂಸ್ಕಾರ ಬರುತ್ತೆ. ಇವ್ರು ಸುಮ್ಮನೆ ಏನು ಎಷ್ಟು ಕೋರ್ಟ್ ಹೇಳಿದ್ರು ಜನ ಕೇಳಲ್ಲ. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಜನನ ಮಾಡಬೇಕು. ಕೊನೆಗೆ ಹೇಳಬೇಕು. ಬರೀ ಎಷ್ಟೋ ಹೊತ್ತು 11 ಮುದುಕರಿರ್ತಾರೆ, 90 ವರ್ಷ ಆಗಿರ್ತದೆ. ಯಾವ ವಿಷಯ ಅವ್ರು ಕೇಳ್ತಾರೆ, ಏನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಕುಲಧರ್ಮ ಉಳಿಯೋದು ಹಾಗೆ ಉಳಿಯುತ್ತೆ, ಎಷ್ಟೋ ವರ್ಷದ ಧರ್ಮ ಉಳಿಯೋದು ಹಾಗೆ. ಇನ್ಫ್ಯಾಕ್ಟ್ ವಯಸ್ಸಾದವರಿಗೆ ಜ್ಞಾನದ ಮಹತ್ವ ಹೊರತು ಫಿಸಿಕಲ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಇಂಟೆಲೆಕ್ಚುವಲ್ ಭಾಳ ಜಾಸ್ತಿ ಆಗಿಬಿಡುತ್ತೆ. ಗೊತ್ತಾಯ್ತಾ? ಈಗ ಇಂಟೆಲೆಕ್ಚುವಲ್ ಇಲ್ಲ ಆದ್ದರಿಂದ ಅವ್ರು ಹೊರಗೆ ಹಾಕ್ಬಿಡ್ತಾರೆ ಮನೆಯನ್ನು. ಇರಬೇಕು, ಇವರು ಕೊಟ್ಟಿರಬೇಕು, ಅದನ್ನು ನೆನೆಸ್ತಾರೆ, ಜನ್ಮಪೂರ್ತಿ ನೆನೆಸ್ತಾರೆ. ಇವತ್ತು ಇವರು ತಪ್ಪು ಇದೆ, ಅವರು ತಪ್ಪು ಇದೆ, ಅಂದರೆ ಇಬ್ಬರು ತಪ್ಪು ಇದೆ. ಏನೋ ಎಷ್ಟೋ ಸತ್ಯ ಒಬ್ಬ ಟೈರ್ ಆಗಿ ಹೋಗ್ಬಿಡ್ತಾನಲ್ಲ, ಅವನು ಕರೆಸ್ತಾರೆ ಕೆಲವು ವಿಷಯ ಬಂದಾಗ. ಸೂಕ್ಷ್ಮ ವಿಷಯ ಅವನಿಗೆ ಗೊತ್ತಿರುತ್ತೆ, ಕೆಲವು ವಿಷಯಗಳು ಅವನು ಕೇಳ್ತಾರೆ. ಅವನು ಅದು ವೆರಿ ಇಂಪಾರ್ಟೆಂಟ್. ಶಾಸ್ತ್ರ ಬಿಟ್ಟುಬಿಡಿ, ಲೌಕಿಕದಲ್ಲೂ ಕೂಡ ಬಡ ಎಕ್ಸ್ಪೀರಿಯೆನ್ಸ್ ಆನೆಸ್ಟಾಗಿ ತುಂಬ ಸಿನ್ಸಿಯರ್ ಆಗಿದ್ದವನಿದ್ರೆ ಅವ್ನು ಭಾರಿ ಬೆಲೆ ಇದೆ. ರಿಟೈರ್ ಮೇಲೆ ಕೆಲವು ಬಿಡಲ್ಲ, ಇಟ್ಕೊಂಡ್ಬಿಡ್ತಾರೆ. ಅವ್ರು ಅಡ್ವೈಸರ್ ಬೋರ್ಡಿಗೆ ಸೇರಿಸ್ಕೊಂಡ್ಬಿಟ್ಟು ಯಾವುದೋ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ತುಂಬ ಬೇಕಾಗತ್ತೆ ಅಂತ. ಜೂನಿಯರ್ ಅವನು ಆಫೀಸರ್ ಬಂದಿದ್ದಾನೆ, ಇವನು ಸೀನಿಯರ್ ರಿಟೈರ್ಮೆಂಟ್ ಏಜಲ್ಲಿದ್ದಾನೆ. ಎಲ್ಲ ಅವನು ಗೈಡ್ ಮಾಡ್ತಾನೆ ಎಷ್ಟೋ ಸಲ. ಗೊತ್ತಾಯ್ತಾ? ಧಾನ್ಯಹಂ ಏನು ಹಾಂ ಅದೇ ಹೇಳಿದ್ದೇನು ಮಾಡ್ಕೊಂಡಿರ್ತಾರೆ. ಒಂದು ದುಡ್ಡು ಕಡಿಮೆ ಆಗುತ್ತೆ ಅಂತ, ಅದು ಬೇರೆ. ಕಡಿಮೆ ಕೊಟ್ಟರೆ ಸಾಕೋರಿ ಅಂತ, ಅದು ಮೋಸ. ತಾನ್ಯಹಂ ವೇದ ಸರ್ವಾಣಿ. ಮೂರನೇ ತಗೋಬೇಕು. ಅವ್ಯಯಾತ್ಮ ಭೂತಾನಾಂ ಈಶ್ವರ ಅಪಿ ಸನ್. ನಾನು ಸ್ವತಃ ಈಶ್ವರ. ಈಶ್ವರ ಭೂತ ಬ್ರಹ್ಮಾದಿಗಳು ಬಂದುಬಿಟ್ರು. ಈಶ್ವರ ಅಂದರೆ ಈಶಾ ಮಹಾಲಕ್ಷ್ಮಿ, ಅವರಿಗಿಂತ ಶ್ರೇಷ್ಠ. ಇವರೆಲ್ಲ ಕ್ಷರರು, ಪರಮಾತ್ಮ ಅಕ್ಷರ. ನಾನು ಪುರುಷೋತ್ತಮ, ನನಗೆ ಹುಟ್ಟು ಪ್ರಶ್ನೆಯೇ ಇಲ್ಲ. ಈಶ್ವರೋಪಿ ಸನ್. ಏನು ಮಾಡ್ತೇನೆ? ಪ್ರಕೃತಿಯು ಸ್ವಾಮಧಿಷ್ಠಾಯ ಅವತಾರ ಮಾಡ್ತೇನೆ. ನಾನು ಹೇಗೆ ಮಾಡ್ತೇನೆ? ಸ್ವಾಂ ಪ್ರಕೃತಿ ಅಧಿಷ್ಠಾಯ. ಪ್ರಕೃತಿ ಅಂದ್ರೇನು? ಮೂಲ ಜಡ ಪ್ರಕೃತಿ. ಅಧಿಷ್ಠಾನ ಮಾಡ್ಕೋತೇನೆ, ನನಗೆ ಬೇಕಿಲ್ಲ, ಲೋಕದ ಕಣ್ಣಿಗೆ ಹಾಗೆ ಮಾಡಿಸ್ತೇನೆ. ಗೊತ್ತಾಯ್ತಾ? ಸರ್ವಾಣಿ ಅಧಿಷ್ಠಾಯ ಸಂಭವಾಮಿ ಆತ್ಮಮಾ. ನೀನು ಭವಾಮಿ ಸಂಭವಾಮಿ ಪ್ರಾದುರ್ಭವಾಮಿ ಅಂತ ಪ್ರಾದುರ್ಭೂತನಾಗ್ತೇನೆ. ಆತ್ಮಮಾಯ. ಯಾರಿಗೂ ನನಗೆ ಹೇಳೋ ಹುಟ್ಟು ಅಂತ ಹೇಳೋರಿಲ್ಲ. ವಾಯುದೇವರಿಗೆ ಆಜ್ಞೆ ಇದೆ. ಸರ್ವಜ್ಞ ಮನ್ಯ ಮನವೇಶ ಬಂದಿದೆ. ಪರಮಾತ್ಮ ಯಾರ ಅಪ್ಪಣೆಯೂ ಇಲ್ಲ. ಆತ್ಮಮಾಯೆಯ. ಇಲ್ಲಿ ಮಾಯಾ ಶಬ್ದ ಬಂದಿದೆ. ಅವ್ರೇನು ಮಾಡ್ತಾರೆ? ಅವರೆಲ್ಲ ಮಾಯಾವಾದಿಗಳು ನೋಡಿದರೆ ಅವಿದ್ಯೆಗೊಳಗಾಗಿ ಅಂತ ಅರ್ಥ ಮಾಡಿಬಿಡ್ತಾರೆ. ಅದಕ್ಕೆ ಅವಿದ್ಯೆ ಅಲ್ಲ, ಮಾಯಾ ಅಂದರೆ ಇಚ್ಛಾ ಅಂತ ಅರ್ಥ. ಸ್ವೇಚ್ಛೆಯ. ಇಷ್ಟ ಬಂದಾಗೆ ಪ್ರೊಪರೇಟರೇ ಸಾಕು. ಇಷ್ಟ ಬಂದ ಬರ್ತಾನೆ, ಬರೋದೇ ಇಲ್ಲ ಅವನು. ಬಂದರೆ ಹೋಗೋದೇ ಇಲ್ಲ. ಅವನಿಷ್ಟ. ಯಾರು ಯಾಕೆ ಬಂದರೆ ಕೆಳಗೆ, ಯಾಕೆ ಬರಲಿಲ್ಲ ಅನ್ನೋ ಕೆಳಗಿಲ್ಲ. ಇವ್ರನ್ನ ಕೇಳ್ತಾರೆ, ವರ್ಕ್ ಇಲ್ಲ ಯಾಕೆ ಬಂದಿ ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಇಲ್ಲದ ಯಾಕೆ ಬರಲಿಲ್ಲ ಅಂತಲೂ ಕೇಳ್ತಾರೆ. ಇವ್ರು ಯಾರದಕ್ಕೂ ನಾಟ್ ಆನ್ಸರಬಲ್. ನೀವ್ಯಾರು ನಾನು ಕೇಳೋದಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ನಾನು ಯಾರೂ ಕೇಳೋ ಹಾಗಿಲ್ಲ. ಆತ್ಮಮಾಯ. ಬೇರೆಯವರು ಕೂಡ ಈ ರೀತಿ ಅರ್ಥ ಬರೋದಾರೆ ಮಾಯಾವಾದಿಗಳು. ಫಾರಿನರ್ಸ್ ಪುಸ್ತಕ ಬರೀಬೇಕಾದ್ರೆ ಕೆಲವರು ಮಾಯಾ ಶಬ್ದಕ್ಕೆ ಅರ್ಥ ಬರೀತಾರೆ, ಇದು ಸೂಟ್ ಆಗೋದಿಲ್ಲ, ಇಚ್ಛಾ ಮಧ್ಯೆ ಸೂಟ್ ಆಗುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅವ್ರು ಇಂಪಾರ್ಷಿಯಲ್, ಇದಕ್ಕೆ ಎರಡಕ್ಕೆ ಸೇರಿದವರಲ್ಲ. ಆದ್ದರಿಂದ ಹಾಗೆ ಹೇಳ್ತಾರೆ. ಒಳ್ಳೊಳ್ಳೆ ಗೀತಾ ಪುಸ್ತಕ ಕೆಲವರೆಲ್ಲ ಏನು ಶಾಸ್ತ್ರಗೀತ ಏನು ಅಂತ ಬರೆದವರಿದ್ದಾರೆ ಫಾರಿನರ್ಸ್. ಗೊತ್ತಾಯ್ತಾ? ಬಟ್ ಈಗ ಎಷ್ಟೋ ಸರ್ತಿ ಏನಾಗಿದೆ, ಅದು ಇವ್ರು ಸರಿ ಇಲ್ಲ ಅಷ್ಟು ಮಟ್ಟಿಗೆ ಕರೆಕ್ಟ್, ಇವ್ರ ಅರ್ಥ ಹೊಂದೋದಿಲ್ಲ ಅಂತ ಹೇಳಿಬಿಡ್ತಾರೆ. ಆತ್ಮಮಾಯೆಯ. ಆತ್ಮ ಅಂದರೆ ನಾನೇ. ಆತ್ಮಮಾಯೆಯ ಸಂಭವಾಮಿ. ನೀನು ಹುಡ್ತೀವಿ, ನಾನು ಹುಟ್ಟಿ ಏನೇನಾಗಿರಲಪ್ಪ, ನೀನು ಹುಡ್ತಿ ಆಯಿತು ಅಲ್ಲ ಅಂತ ಕೇಳಿ ಸಂಭವ. ನಿಮ್ಮಂಥ ಹುಟ್ಟಲ್ಲ ಅಂತ. ಪ್ರಾದುರ್ಭವಾಮಿ. ಕಾಣಿಸ್ಕೊತೇನೆ ಹೊರತು ಏನಲ್ಲ, ಕಾಣಿಸ್ಕೊಡ್ತೇನೆ ಹೊರತು ಇದು ಮಾಡೋದಿಲ್ಲ. ಗೊತ್ತಾಯ್ತಾ? ಇವ್ರು ಯಾವುದೋ ಅವಾರ್ಡ್ ಇಟ್ಟಿರ್ತಾರೆ, ಯಾವುದೋ ಪ್ರಶ್ನೆ ಕೇಳಿದ್ರೆ ₹1,00,00,000 ಕೊಡಿ ಯಾರು ಹೇಳಿಬಿಡ್ತಾರೆ. ಟಿ ವಿಯಲ್ಲಿ ಬರ್ತಿರುತ್ತೆ. ಹಾಗಾಗಿ ಯಾರೋ ಅಂತ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ. ಯಾವುದೋ ಒಂದು ಸೀರಿಯಲ್ ನಡೆದಿದ್ದ ಕಥೆ ಅದು. ಸೀರಿಯಲ್ ಶುರು ಮಾಡಿಬಿಟ್ಟು ಅದು ಪ್ರಶ್ನೆ ಕೇಳ್ತೀವಿ, ಆ ಉತ್ತರ ಕೊಟ್ಟರೆ ₹1,00,00,000 ಕೊಡ್ತೀವಿ ಅಂತೇಳಿ. ಒಂದೆರಡು ಅದು ಇದಾಯಿತು, 1-2 ಎಪಿಸೋಡ್ ಆಯ್ತು ಬಿಡ್ತು. ಆಮೇಲೆ ಅವರಿಗೆ ಇವರು ಇದ್ರಲ್ಲ, ಅವರಿಗೆ ಡೌಟ್ ಬಂತು ಟಿ ವಿ ಓನರ್ಸ್ಗೆ. ಅಲ್ಲ ಏನು ಯಾರೋ ಉತ್ತರ ಕೊಟ್ಟರೆ ₹1,00,00,000 ಎಲ್ಲಿ ಅದೇನು ಹತ್ರ ಫಸ್ಟು ಅಂತ ಕೇಳಿದ್ರು. ಯಾರು ಹೇಳೋದಿಲ್ಲ, ಆದ್ದರಿಂದ ಇಲ್ಲ ದುಡ್ಡು ಅಂತ ಹೇಳಿದ್ರು. ಅದು ನೀನು ಹೇಳ್ಬೋದು, ನಮ್ಮ ಮರ್ಯಾದೆ ಹೋಗುತ್ತೆ. ಆಮೇಲೆ ಅಷ್ಟು ಎಫ್ ಡಿ ಇಡು, ನಮಗೆ ತೋರಿಸು, ಆಮೇಲೆ ಹೇಳಿದ್ರು. ಆಮೇಲೆ ಕೊಡಲಿಲ್ಲ, ನಿಂತೋಯ್ತು. ನನಗೆ 1 or 2 ಎಪಿಸೋಡ್ಸ್ ಕ್ಲೋಸ್ ಮಾಡಿಬಿಟ್ಟದು. ಯಾಕೆಂದರೆ ಸುಳ್ಳು ಹೇಳಿದರೆ ದುಡ್ಡು ಇರಬೇಕು. ನೀನು ನೋಡಿ ದುಡ್ಡು ಕೊಡ್ತೀನಿ ತೋರಿಸ್ಬೇಕು. ಅವಾಗ ಏನು ಮಾಡ್ತಾನೆ ವೆಲ್ ಅಂತ. ಆಮೇಲೆ ಅರ್ನ್ ಮಾಡಿಕೊಡ್ತೀನಿ ಅಂದರೆ ದುಡ್ಡು ಕೊಡ್ತೀನಿ, ಅರ್ನ್ ಮಾಡಿಕೊಡ್ತೀನಿ. ಅರ್ನ್ ಮಾಡಲಿಲ್ಲ, ಬರಲಿಲ್ಲ, ಕೋಟಿ ಅಂತ ಅರ್ನ್ ಮಾಡ್ತಾನೆ ನೀವು. ನಿಮ್ಮ ಮಧ್ಯೆ ಸಾಧ್ಯ ಇಲ್ಲ. ಅದಕ್ಕೇನೆ ದೇವರು ಹೇಳ್ತಾನೆ, ಈಗ ನನ್ನ ಹತ್ರ ಇದೆ, ಅದು ನನ್ನ ಇಚ್ಛೆ ಇದೆ, ಎಲ್ಲ ನನ್ನ ಹತ್ರ ಇದೆ. ನಿಮ್ಮಲ್ಲಿ ಹಾಗಿಲ್ಲ. ಮುಂದೆ ಗಳಿಸ್ಬೇಕು ನೀವು ಅಷ್ಟೇ. ನಾನು ಸಂಪಾದನೆ ಮಾಡಿ ಹೇಳಬೇಕೆ ಹೊರತು ಎಲ್ಲ ನನಗೆ ಗೊತ್ತಿದೆ. ದೇವ್ರ ಮೇಲೆ ತಾನೇ ಹೇಳ್ಕೊಂಡಿರೋದು. ಪರಂತಪ
ಪ್ರಕೃತಿಂ ಸ್ವಾಮಧಿಷ್ಠಾಯ. ಪ್ರಕೃತಿ ಎರಡರ್ಥ ಪ್ರಕೃತಿ ಶಬ್ದಕ್ಕೆ. ಪ್ರಕೃತಿ ನಾನೇ, ನನಗೆ ನಾನೇ ಅಧಿಷ್ಠಾನ ಹೊರತು ಇನ್ಯಾರೂ ಬೇಕಿಲ್ಲ ನನಗೆ. ಇನ್ನು ಪ್ರಕೃತಿ ಲೋಕದೃಷ್ಟಿಲೆ ಎರಡರ್ಥ ಇದೆ. ಈಗ ನಿರ್ಣಯ ಅರ್ಥ ಆಗುತ್ತೆ. ನಾವು ಅವತಾರ ಮಾಡ್ತೇನೆ ಪರಮಾತ್ಮ ಸಂಕಲ್ಪ ಮಾಡಿದ. ಇತ್ತಂ ವಿಚಿಂತ್ಯ ಪರಮಃ ಸ ವಾಸುದೇವ ನಾಮ ಬಭೂವ ನಿಜ ಮುಕ್ತಿ ಪದ ವಾಸುದೇವ ರೂಪ ತೊಗೊಂಡೆ. ಯಾರೂ ಇಲ್ಲ, ತಾನೇ ತೊಗೊಂಡಿದ್ದು. ಲಕ್ಷ್ಮೀದೇವ ಇನ್ನೂ ಹೊರಗೆ ಬಂದಿಲ್ಲ, ಅವರು ಒಳಗಿದ್ದಾರೆ, ಅವರು ಅವತಾರ ಮಾಡಿಲ್ಲ, ಗೊತ್ತಾಯ್ತಾ? ತಾನೇ ಸ್ವೇಚ್ಛೆಯಿಂದ ಬಂದ. ಅವರು ಮಾಯಾರೂಪದಿಂದ ಅವರು ಬಂದರು. ಆಮೇಲೆ ಅವ್ರು ಹೇಳಿದರು, ಅವರು ಬಂದರು. ಆಮೇಲೆ ಅವ್ರಿಗೆ ಆಜ್ಞೆ ಬಂತು, ದೇವರಿಗೆ ಆತ್ಮಮಾಯ ಯಾರೂ ಬೇಕಿಲ್ಲ ಅಂದರೆ ತಾತ್ಪರ್ಯ ಕರೆಕ್ಟಾಗಿ ಅರ್ಥ ಆಗ್ತದೆ. ನಡೀತಾ ನನ್ನ ಇಚ್ಛೆ. ಪ್ರಕೃತಿಂ ಸ್ವಾಮಧಿಷ್ಠಾಯ. ಸ್ವಾಮ್ ಶಬ್ದಕ್ಕೆ ಎರಡರ್ಥ. ನನ್ನ ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ, ಇನ್ನು ನನ್ನದೇ ಸ್ವಭಾವ, ನನ್ನದೇ ಸ್ವಭಾವ ನಾನೇ. ಮಹಾಲಕ್ಷ್ಮಿ ನನ್ನ ಪತ್ನಿ, ಅದಕ್ಕೆ ಸ್ವಾಮ್ ನನ್ನವಳು. ಮುಂದೆ ಬರುತ್ತೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಮಮ ಮಾಯ ನನ್ನವಳವಳು. ಸಂಭವಾಮಿ ಆತ್ಮಮಾಯಯ ನ ತರ್ಹಿ ಅನಾದಿರ್ಭವ ನಿತ್ಯತಃ ಅಜೋಪಿ. ನೀನು ಹುಟ್ಟೋದಾದರೆ ಅನಾದಿ ಹೇಗಾಗ್ತಿ ಅಂದರೆ ಅನಾದಿನೇ. ಯಾವ ರೂಪಗಳಿಗೂ ಹುಟ್ಟು ಸಾವುಗಳ ಪ್ರಶ್ನೆಯೇ ಇಲ್ಲ. ಅವ್ಯಯ ಆತ್ಮ ದೇಹೋಪಿ ಇತಿ ಅವ್ಯಯಾತ್ಮ. ಅನಂತಂ ವಿಶ್ವತೋಮುಖಂ ವಿಧಿ ರೂಪವಿಶೇಷಣ ಉತ್ತರ. ಅನಂತ ಎಲ್ಲ ಮುಂದೆ ಹೇಳೋದೆಲ್ಲ ಅರ್ಥ ಆಗುತ್ತೆ. ಅರ್ಜುನ ಇಷ್ಟೆಲ್ಲ ಹೇಳಿದ, ನೋಡಬೇಕು ಅನ್ನಲ್ಲ, ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಇಷ್ಟೇನು ಹೇಳಿ ಅರಿಷ್ಟು ನೋಡಬೇಕು ಅಂದ ವಿಶ್ವರು ಎಲ್ಲ ತೋರಿಸ್ಬಿಟ್ಟ. ಇನ್ನು ನೋಡಬೇಕು ಅಂತ ಹೇಳಿದ್ದು ಅದು ಒಂದೇ ಅಪ್ಲಿಕಬಲ್ ಅಲ್ಲ. ಏನೇನು ಹೇಳಿದ್ದೀಯೋ ಅದಿಷ್ಟನ್ನು ತೋರಿಸು ಅಂತ ಅರ್ಥ. ಅದಿಷ್ಟನ್ನು ತೋರಿಸ್ಬೇಕು. ಆಚಾರ್ಯ ಕೋಟ್ ಮಾಡಿದ್ರು ಅದಕ್ಕೆ. ಅನಂತಂ ವಿಶ್ವತೋಮುಖಂ, ಅನಂತವಾದದ್ದು ವಿಶ್ವತೋಮುಖವಾದದ್ದು. ಇತಿ ರೂಪವಿಶೇಷಣ ಮುತ್ತರತ್ರ. ಏತನ್ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ ಇತಿ ಚ ಜಗೃಹೇ ಇತಿ ತು ವ್ಯಕ್ತಿ. ವ್ಯಕ್ತಯಸ್ತು ಉಕ್ತಯಸ್ತು ಉಕ್ತಾಃ ಆತ್ಮಾ ನಿತ್ಯತ್ ಆತ್ಮಾನಾದಿತ್ವಂತು ಸರ್ವಸಮಂ. ಕಥಂ ಅನಾದಿತ್ಯಸ್ಯ ಜನಿಃ ಪ್ರಗತಿಂ ಸ್ವಾಮಧಿಷ್ಠಾಯ. ಅದೆಲ್ಲ ಶ್ಲೋಕ ಭಾಳಷ್ಟು ಬರೀತಾರೆ. ನಾಳೆ ಅದು ಅದರ ತಾತ್ಪರ್ಯ. ಮೊದಲು ಹೇಳಿದ ಎಲ್ಲ ನೆನ್ಪಿಟ್ಕೋಬೇಕು, ಓದಬೇಕು ಮತ್ತೆ ಮತ್ತೆ, ಆಗ ಜ್ಞಾಪಕ ಇರಬೇಕು. ಎಲ್ಲಿ ಅಲ್ಲೆಲ್ಲ ಭೂತಾನಾಂ ಪತೇ ಬಂದಿದೆ. ಈಶ್ವರ ಎಷ್ಟೊತ್ತು ಬಂದಿದೆ. ಭೂತಾನಾಂ ಈಶ್ವರ, ಪ್ರಧಾನ ಪುರುಷೇಶ್ವರ. ಪ್ರಕೃತಿ ಬಂತು, ಭೂತ ಬಂತು, ಈಶ್ವರ ಬಂತು, ಪ್ರಧಾನ ಪುರುಷೇಶ್ವರ ಒಂದೇ ಪದದಲ್ಲಿ ಬಂತು. ಆಗ ವಿಷ್ಣು ಸಹಸ್ರನಾಮ ಎಲ್ಲ ಓದಿಬಿಟ್ಟು ವಿಷ್ಣು ಸಹಸ್ರನಾಮ ಓದಿದ್ರೆ ಏನಾಗುತ್ತೆ, ಎಲ್ಲ ನೆನಪಿ ಬರುತ್ತೆ, ಕಂಪ್ಲೀಟಾಗಿ ಜ್ಞಾಪಕ ಆಗುತ್ತೆ. ಮೊದಲು ಓದಿದರೆ ಅದು ಕಂಟೆಂಟ್ಸ್ ಇದ್ದಾಗೆ, ಆಮೇಲೆ ಓದಿದರೆ ಇಂಡೆಕ್ಸ್ ಇದ್ದಾಗೆ. ಆದ್ದರಿಂದ ಎವ್ರಿಥಿಂಗ್ ಜ್ಞಾಪಕ ಆಗುತ್ತೆ. ಅದಕ್ಕೆ ಶ್ರೇಷ್ಠ ಅಂತ ಅನಿಸಿತ್ತು. ಬರೀ ಪದಗಳು ಹಾಕ್ತಾ ಹೋದರೆ ಶ್ರೇಷ್ಠ ಆಗೋದಿಲ್ಲ. ಪ್ರತಿಯೊಂದಕ್ಕೂ ವಿಶೇಷವಾದ ಅರ್ಥ ಇದೆ.